ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವಸಂತಗಳನ್ನು ಪೂರೈಸಿರುವ ಹಿನ್ನೆಲೆ ಹಿಂದೂ ಸಮಾಜದಲ್ಲಿ ಧರ್ಮ ಮತ್ತು ಸಂಸ್ಕೃತಿಯ ಜಾಗೃತಿ ಮೂಡಿಸುವ ವಿರಾಟ್ ಹಿಂದೂ ಸಂಗಮವು ಜಿಲ್ಲಾ ಕೇಂದ್ರವಾದ ಮಡಿಕೇರಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡ ಹಿಂದೂ ಬಾಂಧವರ ಭವ್ಯ ಮೆರವಣಿಗೆಯೊಂದಿಗೆ ಶನಿವಾರ ನಡೆಯಿತು. ನಗರದ 4 ವಿಭಾಗಗಳಿಂದ ಸ್ತಬ್ಧಚಿತ್ರ, ಭಾರತಾಂಬೆಯ ಪಟಚಿತ್ರ, ಚಂಡೆಮೇಳ, ಭಜನಾ ತಂಡಗಳೊಂದಿಗೆ ಮಧ್ಯಾಹ್ನ ಮೆರವಣಿಗೆಯ ಮೂಲಕ ಸಾಗಿ ಬಂದ ಹಿಂದೂ ಬಾಂಧವರು ಇಲ್ಲಿನ ಚೌಕಿಯಲ್ಲಿ ಸಮಾವೇಶಗೊಂಡು ಶಿಸ್ತುಬದ್ಧವಾಗಿ ಗಾಂಧಿ ಮೈದಾನದತ್ತ ಸಾಗುವುದರೊಂದಿಗೆ ನಗರದ ರಾಜಬೀದಿ ಸಂಪೂರ್ಣ ಕೇಸರಿಮಯವಾಗಿ ಮಾರ್ಪಟ್ಟಿತು. ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಸಂರಕ್ಷಣೆ ಮತ್ತು ಪುನರುತ್ಥಾನದ ಉದಾತ್ತ ಚಿಂತನೆಗಳೊಂದಿಗೆ ಹಿಂದೂ ಸಮಾಜವನ್ನು ಪ್ರೇರೇಪಿಸುವ ಉದ್ದೇಶಗಳನ್ನು ಹೊಂದಿದ್ದ ಕಾರ್ಯಕ್ರಮದ ಭಾಗವಾಗಿ ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ನಗರದ ಕನ್ನಂಡ ಬಾಣೆ ಪುಟಾಣಿ ನಗರವನ್ನು ಒಳಗೊಂಡಂತೆ ಛತ್ರಪತಿ ವಿಭಾಗದ ಹಿಂದೂ ಬಾಂಧವರು ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ಬಳಿಯ ಮೇಲಿನ ಗೌಡ ಸಮಾಜದಲ್ಲಿ ಸಮಾವೇಶಗೊಂಡರು. ಈ ಸಂದರ್ಭ RSS ಶಾರೀರಿಕ್ ಸಹ ಪ್ರಮುಖ್ ರ್ಯಾಲಿ ಕುಟ್ಟಪ್ಪ ಅವರು ಬೌದ್ಧಿಕ್ ನೀಡಿದರು. ಬಳಿಕ ಸ್ತಬ್ಧಚಿತ್ರ, ಕೇಸರಿ ಧ್ವಜಗಳೊಂದಿಗೆ ವಿಭಾಗದ ಪ್ರಮುಖರಾದ KS ರಮೇಶ್ ಅವರ ನೇತೃತ್ವದಲ್ಲಿ ಮೆರವಣಿಗೆ ಚೌಕಿಯತ್ತ ಸಾಗಿತು. ಅಭಿಮನ್ಯು ವಿಭಾಗದ ಪ್ರಮುಖರಾದ BK ಜಗದೀಶ್ ಅವರ ನೇತೃತ್ವದಲ್ಲಿ ಕಾನ್ವೆಂಟ್ ಬಳಿಯ ಮೈದಾನದಲ್ಲಿ ಹಿಂದೂ ಬಾಂಧವರು ಸಮಾವೇಶಗೊಂಡರೆ, ಮಂಗಳೂರು ವಿಭಾಗೀಯ ಸಂಘಟನಾ ಸಂಚಾಲಕ ಯೋಗೇಶ್ ನಾಯ್ಕ್ ಹಿಂದೂ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಿದರು. ಬಳಿಕ ಕೇರಳದ ಚಂಡೆ ವಾದ್ಯ, ಶಕ್ತಿ ದೇವತೆಗಳ ದೇಗುಲಗಳಿಂದ ಶ್ರೀರಾಮ ಮತ್ತು ದೇವಿಯ 3 ಸ್ತಬ್ಧ ಚಿತ್ರಗಳೊಂದಿಗೆ ಮೆರವಣಿಗೆ ಸಾಗಿತು. ಸಮರ್ಥ ವಿಭಾಗದ ಪ್ರಮುಖರಾದ ಸಂತೋಷ್ ಅಣ್ವೇಕರ್ ಮುಂದಾಳತ್ವದಲ್ಲಿ ಶ್ರೀ ಮುತ್ತಪ್ಪ ದೇವಸ್ಥಾನದಲ್ಲಿ ಸ್ವಯಂ ಸೇವಕರಾದ ಧನಂಜಯ ಅಗೋಳಿ ಕಜೆ ಮಾತನಾಡಿದರು. ಬಳಿಕ 3 ಸ್ತಬ್ಧ ಚಿತ್ರ, ಮಕ್ಕಳ ಭಜನಾ ಕುಣಿತಗಳೊಂದಿಗೆ ಶೋಭಾಯಾತ್ರೆಗೆ ಚಾಲನೆ ದೊರೆಯಿತು. ಅಶ್ವಿನಿ ವಿಭಾಗದ ಪ್ರಮುಖರಾದ ಚೇತನ್ ಮುಂದಾಳತ್ವದಲ್ಲಿ ಶಾಂತಿನಿಕೇತನದಲ್ಲಿ ನಡೆದ ಸಭೆಯಲ್ಲಿ ಕಾವೇರಪ್ಪ ಮಾತನಾಡಿದರು. ಬಳಿಕ 2 ಮಂಟಪಗಳನ್ನು ಒಳಗೊಂಡಂತೆ ಭಜನಾ ಕುಣಿತ, ಚಂಡೆ ವಾದ್ಯದೊಂದಿಗೆ ಶೋಭಾಯಾತ್ರೆ ಚೌಕಿಯತ್ತ ಸಾಗಿತು. ನಗರದ 4 ಕಡೆಗಳಿಂದ ಸಾಗಿ ಬಂದ ಹಿಂದೂ ಬಾಂಧವರ ಮೆರವಣಿಗೆ ಚೌಕಿಯಲ್ಲಿ ಸಂಜೆ ಸಮಾವೇಶಗೊಂಡಿತು. ಬಳಿಕ ಎಲ್ಲ ವಿಭಾಗಗಳವರು ಒಂದಾಗಿ ನಗರದ ಖಾಸಗಿ ಬಸ್ ನಿಲ್ದಾಣ, ನಗರ ಠಾಣೆ, ನಗರಸಭೆಯಿಂದ ಹಾದು ಗಾಂಧಿ ಮೈದಾನಕ್ಕೆ ಶೋಭಾಯಾತ್ರೆ ಮೂಲಕ ತೆರಳಿದರು. ಹಿಂದೂ ಸಂಗಮದ ಹಿನ್ನೆಲೆಯಲ್ಲಿ ನಗರದ ಸಾಕಷ್ಟು ಹಿಂದೂ ಸಮಾಜ ಬಾಂಧವರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ಕಂಡುಬಂತು. ನಗರದಾದ್ಯಂತ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು.
ಎಲ್ಲ ಗಣ್ಯರು ವೇದಿಕೆಗೆ ಬರಬೇಕು. ಎಲ್ಲ ಸಕಲ ಜೀವರಾಶಿಗಳನ್ನು ಪ್ರೀತಿಸುವಂತ ಪ್ರಾರ್ಥಿಸುವ ಈ ರೀತಿಯ ಕಾರ್ಯಕ್ರಮಗಳ ಸಂದರ್ಭಗಳಲ್ಲಿ ಯಾಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬರ್ತದೆ. ತುಂಬ ಬಾರಿ ನಾವು ಗಣೇಶೋತ್ಸವ, ದಸರಾ ಕಾರ್ಯಕ್ರಮಗಳು, ಜಾತ್ರೆಗಳು, ಸಂಭ್ರಮಗಳು ಹಿಂದೂ ಸಮಾಜದಲ್ಲಿ ಈ ಸಮಾವೇಶಗಳು ಪ್ರತಿಯೊಂದು ಬಾರಿ ನಡೀತಾನೆ ಇರ್ತದೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬರ್ತದೆ, ಯಾಕೆ ಈ ರೀತಿಯ ಧಾರ್ಮಿಕ ಸಭೆ ಇಡಬೇಕು? ಸುಮಾರು 140-150 ಕಿಲೋಮೀಟರ್ ನನ್ನಂಥವನ್ನ ಅಥವಾ ಯಾರಾದರೂ ಈ ರೀತಿ 4 ಕಾರ್ಯಕ್ರಮದಲ್ಲಿ ಕೂಡ ಯಾಕೆ ಬೌದ್ಧಿಕಿಗೆ ಅವರನ್ನು ಕರೆದು ಮಾತಾಡಿಸಬೇಕು ಅನ್ನುವಂಥ ಪ್ರಶ್ನೆ ತುಂಬ ಬಾರಿ ನಮಗೆಲ್ಲರೂ ಕೂಡ ಕಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ನಾವೆಲ್ಲರೂ ಕೂಡ ಪ್ರತಿಯೊಂದು ಬೇರೆ ಬೇರೆ ಜನಜಾತಿಯ ಬೇರೆ ಬೇರೆ ಪಂಥಗಳು, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಹೊಂದಿರುವಂತಹ ಹಿಂದೂ ಸಮಾಜ. ನಾವು ಆಚರಣೆ ಮಾಡುವಂಥ ಪದ್ಧತಿಗಳು ಬೇರೆ 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 ರೀತಿಯಲ್ಲಿ ಇರ್ತದೆ ಎಲ್ಲ ಕಡೆಯಲ್ಲೂ ಕೂಡ. ಆದರೆ ನಾವೆಲ್ಲರೂ ಕೂಡ ಒಟ್ಟು ಸೇರಿದಾಗ ಜೋರಾಗಿ ಘೋಷಣೆ ಆಗುವಂಥದ್ದು ಭಾರತ್ ಮಾತಾ ಕಿ ಜೈ ಅನ್ನುವಂಥದ್ದು. ಯಾಕೆ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆಯನ್ನು ಹಾಕಬೇಕು ಅನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬಂದಾಗ, ಭಾರತ ಮಾತೆ ಇದ್ರೆ ಮಾತ್ರ ನಮ್ಮ ಉಳಿದೆಲ್ಲ ಪೂಜಾ ಪದ್ಧತಿಗಳು, ಎಲ್ಲ ದೇವದೇವರುಗಳು, ಎಲ್ಲ ಸಾಮಾಜಿಕವಾಗಿರುವಂಥ ಚಟುವಟಿಕೆಗಳು, ಹಿಂದುತ್ವದ ಜಯ ಘೋಷಗಳೆಲ್ಲವೂ ಕೂಡ ಭಾರತ ಅನ್ನುವಂಥದ್ದು ಇದ್ದಾಗ ಮಾತ್ರ. ಆ ಕಾರಣಕ್ಕೋಸ್ಕರ ನಾವು ಭಾರತ್ ಮಾತಾ ಕಿ ಜೈ ಅಂತೇಳಿ ಘೋಷಣೆ ಹಾಕ್ತೇವೆ. ನಮ್ಗೆಲ್ಲರೂ ಕೂಡ ಒಂದು ಗೂಗಲ್ ಸರ್ಚ್ ಮಾಡಿದ್ರೆ ಭಾರತದ ವಿಶೇಷತೆಗಳೇನು ಅನ್ನುವಂಥ ಸಂಗತಿ ನಮಗೆ ಸಿಗುತ್ತೆ. ಆ ರೀತಿಯ ಸಂಗತಿಗಳ ಮುಖಾಂತರ ನಾವು ಹೇಳಲಿಕ್ಕೆ ಹೊರಟ್ರೆ ಗಂಟೆಗಟ್ಟಲೆ ನಾವು ಹೇಳುವಂತ ಪ್ರಯತ್ನಗಳನ್ನು ಮಾಡ್ತಾ ಹೋಗುವುದು. ಮೆರವಣಿಗೆಗಳನ್ನು ಕೋಲ್ಕತ್ತಾ, ಮುಂಬೈಯ ಬೀದಿಗಳಲ್ಲಿ ಇಲ್ಲಿಯ ಜನರು ಮೆರವಣಿಗೆ ಮಾಡ್ತಿದ್ರು. ಈ ದೇಶಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ಜೀವನವನ್ನು ಕೊಟ್ಟಂತಹ, ಪ್ರಾಣವನ್ನು ಕೊಟ್ಟಂತಹ ಎಷ್ಟೋ ಜನ ಕಾರ್ಯಕರ್ತರಿಗೆ ಆಗ ಏನನ್ನಿಸ್ಬೇಡ, ಎಷ್ಟೋ ಜನ ಕ್ರಾಂತಿಕಾರಿಗಳಿಗೆ, ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಏನನ್ನಿಸ್ಬಿಡೋರಿಗೆ ಈ ರೀತಿಯ ಸಿಚುವೇಶನ್ ಇತ್ತು. ಆಗ ನಾವು ಯೋಚನೆ ಮಾಡಬೇಕಾಗತ್ತೆ. ಲೋಕಾಲಿಟಿ ಅನ್ನುವಂಥ ಮಾನಸಿಕತೆ, ನಾವು ಒಟ್ಟಾಗಿರ್ಬೇಕು ಅನ್ನುವಂಥ ಮಾನಸಿಕತೆ. ನೀವು ಸಲ ಯೋಚನೆ ಮಾಡಿ, ಇವತ್ತು ಆಧುನಿಕ ತಂತ್ರಜ್ಞಾನಗಳಿದೆ. ಇವತ್ತು ಹೇಳಿದ ತಕ್ಷಣ ನಿಮಿಷ ಕಟ್ಟಲೆಯಲ್ಲಿ, ಸೆಕೆಂಡ್ಗಳಲ್ಲಿ ನಮ್ಮ ದೇಶಗಳಿಗೆ ಫ್ಲೈಟ್ಗಳು ಬರುತ್ತೆ, ಹಡಗುಗಳು ಬರುತ್ತೆ, ಎಲ್ಲ ವ್ಯವಸ್ಥೆಗಳಿದೆ. ಅಂಥದ್ರಲ್ಲಿ 200-250 ವರ್ಷದಿಂದ 7,000 ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದು ನೋಡ್ತಿದ್ರೆ ಗೊತ್ತಾಗತ್ತೆ. ಕೆಂಪು ಮುಖದವರು ಇವರು, ಆಂಗ್ಲರು, ಇವರು ಹೊರಗಿನವರು, ಇವರು ನಮ್ಮನ್ನೇ ಆಳ್ವಿಕೆ ಮಾಡಿ, ನಮ್ಮ ಹತ್ರನೇ ವ್ಯಾಪಾರ ಮಾಡಿ, ನಮ್ಮ ರಾಜರುಗಳನ್ನೇ ಹೊಡೆದಾಡಿಸಿ, ನಮ್ಮನ್ನೇ ಸಾಯಿಸಿ, ನಮ್ಮ ಧಾರ್ಮಿಕ ನಂಬಿಕೆಗಳನ್ನೇ ಮುಗಿಸಿ, ಅವರೆಲ್ಲರೂ ಕೂಡ ಈ ದೇಶದಲ್ಲಿ, ಈ ದೇಶಕ್ಕೆ ಅವರಿಗೆ ಬೇಕಾದಾಗ ಅಲ್ಲಾಡಿಸಬೇಕು ಅಂತ ಹೇಳಿದ್ರೆ, ಬೊಂಬೆ ಆಡಿಸಲಿಲ್ಲ, ಅಲ್ಲಾಡಿಸಬೇಕು ಅಂತ ಹೇಳಿದ್ರೆ ಈ ದೇಶದ ಜನರ ವೀಕ್ನೆಸ್ನ ಕಾರಣಕ್ಕೋಸ್ಕರ ಅನ್ನುವಂಥದ್ದನ್ನು ಹಿರಿಯರು ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ಆಂಗ್ಲರ ತಾಕತ್ನ ಕಾರಣಕ್ಕೋಸ್ಕರ ಅಲ್ಲ, ಆ ಡಚ್ಚರ, ಫ್ರೆಂಚರ, ಮೊಘಲರ ತಾಕತ್ನ ಕಾರಣಕ್ಕೋಸ್ಕರ ಅಲ್ಲ, ಈ ದೇಶದ ಜನರ ವೀಕ್ನೆಸ್ನ ಕಾರಣಕ್ಕೋಸ್ಕರ. ಇವರು ಜಾತಿ ಅಂತ ಹೇಳಿದ್ರೆ ಹೋರಾಡ್ತಾರೆ, ಭಾಷೆ ಅಂತ ಹೇಳಿದ್ರೆ ಹೋರಾಡ್ತಾರೆ, ಪಂಥ ಪಂಗಡ ಅಂತ ಹೇಳಿ ಎದ್ದು ರೊಚ್ಚಿಗೆ ಹೇಳ್ತಾರೆ. ಆದರೆ ದೇಶ ಅನ್ನುವಂಥ ಮಾನಸಿಕತೆಯಲ್ಲಿ ನಾವೆಲ್ಲ ಒಂದಾಗಬೇಕು ಅನ್ನುವಂಥ ಮಾನಸಿಕತೆ ಈ ಸಮಾಜಕ್ಕಿಲ್ಲ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, 100 ಜನ ತರುಣರನ್ನು ಕೊಡಿ ತಾಕತ್ತಿರುವಂಥ ತರುಣರು. ಸಾರದ ನಿವೇದಿತ ಹೇಳ್ತಾರೆ, ಅರ್ಧ ಗಂಟೆಗಳ ಕಾಲ ನಿಮ್ಮೆಲ್ಲ ವೈಯಕ್ತಿಕ ಸಮಸ್ಯೆಗಳನ್ನು, ಮನೆ, ಪಂಥ ಪಂಗಡ ಇದನ್ನೆಲ್ಲ ಬಿಟ್ಟು ದೇಶ ಅನ್ನುವಂಥ ಒಂದು ಮಾನಸಿಕತೆಯಲ್ಲಿ ಒಟ್ಟಾಗಿ ಯೋಚನೆ ಮಾಡಿ ಈ ದೇಶದ ಬ್ರಿಟಿಷ್ ಓಡೋಗ್ತಾರೆ. ಈ ರೀತಿಯ ಹಲವು ರೀತಿಯ ಹೋರಾಟಗಳ ಮುಖಾಂತರ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಾಲಗಂಗಾಧರ 1893ರಲ್ಲಿ ಮನೆಯಲ್ಲಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು. ಪ್ರತಿ ಮನೆಯಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಮನೆಯಲ್ಲಿ ಸಂಭ್ರಮದಲ್ಲಿ ಆಚರಣೆ ಮಾಡ್ತಿದ್ರು. ಆಗ ಜನರಿಗೆ ಕರೆ ಕೊಡ್ತಾರೆ, ನೀವು ಮನೆಗಳಲ್ಲಿ ಆಚರಣೆ ಮಾಡ್ತಿರುವಂತಹ ಗಣೇಶೋತ್ಸವವನ್ನು ಬೀದಿಗೆ ತನ್ನಿ, ರಸ್ತೆಗೆ ತನ್ನಿ, ಎಲ್ಲ ಹಿಂದೂಗಳು ಒಟ್ಟಾಗಿ ಜೋರಾಗಿ ಗಣೇಶೋತ್ಸವ ಆಚರಣೆ ಮಾಡಿ. ಆ ಗಣೇಶೋತ್ಸವದಲ್ಲಿ ಸ್ವಾತಂತ್ರ್ಯದ ಕರೆಯನ್ನು ಕೊಟ್ಟರು. ನಾವು ಗುಲಾಮರಾಗಿದ್ರೆ ನಮ್ಮನ್ನು ಯಾರೋ ಬಂದು ಆಳ್ತಿದ್ದಾರೆ, ನಮ್ಮನ್ನು ಯಾರೋ ದಬ್ಬಾಳಿಕೆ ಮಾಡ್ತಿದ್ದಾರೆ, ನಾವು ಏನು ಯೋಚನೆ ಮಾಡಬೇಕು ಅದು ಈ ದೇಶದಲ್ಲಿ ನಡೀತಾ ಇಲ್ಲ. ಅದಕ್ಕೋಸ್ಕರ ಸ್ವಾತಂತ್ರ್ಯದ ಕರೆಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಜನರಿಗೆ ಅನ್ನಿಸ್ತು ಕೇವಲ ಲಾಡು ತಿಂದು ಹೋಗ್ತಿದ್ದವರು, ಜನರು ಸಂಭ್ರಮ ಪಟ್ಟು ಹೋಗ್ತಿದ್ದವರು, ಜನರು ಕೇವಲ ಧಾರ್ಮಿಕ ಭಾವನೆಯ ಮುಖಾಂತರ ಮಾತ್ರ ದಿನಕ್ಕೆ 4 ಬಾರಿ ಪೂಜೆ ಮಾಡ್ತೇವೆ ಅನ್ನಿಸ್ತು. ನಾನು ಕೇವಲ ಮನೆಯಲ್ಲಿ ಇರುವಂತಹ ಗಣೇಶನಿಗೆ ಮಾತ್ರ ಅಲ್ಲ, ಭಾರತ್ ಮಾತೆಗೆ ಪೂಜೆ ಮಾಡಬೇಕು, ಭಾರತ ಮಾತೆಯನ್ನು ದಾಸ್ಯದಿಂದ ಮುಕ್ತಿ ಮಾಡಬೇಕು. ಆ ಕಾರಣಕ್ಕೋಸ್ಕರ ಸಾರ್ವಜನಿಕ ಗಣೇಶೋತ್ಸವಗಳು ಪ್ರಾರಂಭ ಆಯಿತು. ಇವತ್ತು ಇಡೀ ದೇಶದಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳು, ಗಣೇಶೋತ್ಸವಗಳು, ಚೌತಿಗಳು, ಈ ರೀತಿಯ ಸಂಭ್ರಮಗಳು ಎಲ್ಲ ಕಡೆಯಲ್ಲೂ ಕೂಡ ರಾಷ್ಟ್ರೀಯತೆ ಬಗ್ಗೆ, ಧಾರ್ಮಿಕತೆ ಬಗ್ಗೆ, ದೇಶದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ
ಅದರ ಪರಂಪರೆ ಪ್ರಾರಂಭ ಆಗಿರುವಂಥದ್ದು, ಅದರ ವಿಚಾರಗಳು ಪ್ರಾರಂಭ ಆಗಿರುವಂಥದ್ದು. ಮಾಡ್ತಿದ್ದೇವ? ನಮ್ಮ ಮಕ್ಕಳಿಗೆ ನಾವು ಕಲಿಸಿದೀವ? ನಾವು ಕಲಿಸ್ಲಿಲ್ಲ. ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮಗೆ ಎಷ್ಟು ಶ್ರದ್ಧೆ ಇದೆ. ಶ್ರದ್ಧೆ ಅನ್ನೋದು ಭಾಷಣ ಮಾಡೋದನ್ನು ಬರೋದಿಲ್ಲ. ಹನುಮಂತನ ಶ್ರದ್ಧೆ ಇರಬೇಕು. ಸೀತಾ ಮಾತೆಯನ್ನು ಕಡ್ಕೊಂಡು ಹನುಮಂತ ವಾಪಸ್ ಬಂದು ರಾಮನಿಗೆ ಅರ್ಪಿಸಿ ಧನ್ಯತಾ ಭಾವದಿಂದ ತನ್ನ ಜೀವನ ಸಾಗಿಸ್ತಾ ಇರ್ತಾನೆ. ಪಾಪ ಸೀತೆಗೆ ಅನಿಸ್ತೆ ಹನುಮಂತನಿಗೆ ಏನೋ ಒಂದು ಕೊಡಬೇಕು ನಾನು ಅಂತ. ಹನುಮಂತನ ಕರೆದು ಬಾಪ ಅಂತ ಕರೀತಾನೆ. ಸೀತಾಮಾತೆ ಕರೆದು ತನ್ನ ಕೊರಲಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಮುತ್ತಿನ ಹಾರವನ್ನ ಹನುಮಂತನಿಗೆ ಕೊಟ್ಟುಬಿಡ್ತಾರೆ. ಇಷ್ಟೊಳ್ಳೆ ಪವಿತ್ರ ಕಾರ್ಯ ಮಾಡಿದೆಯಲ್ಲ ಅಂತ ಹನುಮಂತ ಆ ಒಂದು ಮುತ್ತಿನ ಸರವನ್ನು ಹಿಡ್ಕೊಂಡು ಸಮುದ್ರ ಬದಿಗೆ ಹೋಗ್ತಾನೆ. ಸಮುದ್ರ ಬದಿಯಲ್ಲಿ ಪ್ರತಿಯೊಂದು ಆ ದಾರದಿಂದ ಪ್ರತಿಯೊಂದು ಮುತ್ತನ್ನು ತೆಗಿತಾನೆ. ಅದನ್ನ ಕಚ್ತಾನೆ ತನ್ನ ಬಾಯಿಂದ. ನೋಡ್ತಾನೆ, ಏನು ಸಿಗೋದಿಲ್ಲ. ಸಮುದ್ರಕ್ಕೆ ನೀರಿಗೆ ಎಸಿತಾನೆ. ಮನದಲ್ಲಿ ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರಗಲಿ. ನಿನ್ನ ನಾಮ ನಿನಾದವಾಗಲಿ ಶಮಿಪೆನ ಪ್ರತಿ ಕ್ಷಣದಲ್ಲಿ. ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ. ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ. ನಗುವ ನಲಿಯುವ ನಿನ್ನ ವದನವ. ಶನಿವಾರ ಸಂತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕಟ್ಟಡವೊಂದ ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಶನಿವಾರ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಸರಿಸುಮಾರು 60ಕ್ಕೂ ಹೆಚ್ಚು ಸರ್ಕಾರಿ ಬಸ್ಸುಗಳು ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ಸಂಚಾರ ಮಾಡ್ತಾ ಇದ್ದು ಬಸ್ ನಿಲ್ದಾಣ ಇಲ್ಲದೆ ಸಮಸ್ಯೆ ಆಗ್ತಾ ಇರುವುದರಿಂದ ತನ್ನ ಗಮನಕ್ಕೆ ಸ್ಥಳೀಯ ಶಾಸಕ ಮಂತ್ರಗೌಡ ತಂದಿದ್ರು. ಅದರಂತೆ ಸ್ಥಳ ಗುರುತು ಮಾಡಿಕೊಟ್ರೆ ನಮ್ಮ ಇಲಾಖೆಯಿಂದ ಬಸ್ ನಿಲ್ದಾಣ ಮಾಡಲು ತಯಾರಿದ್ದೇವೆ ಎಂದು ಸೂಚನೆ ನೀಡಿದೆ. ಅದರಂತೆ ಸ್ಥಳ ಗುರುತು ಮಾಡಿ ಭೂಮಿ ಪೂಜೆ ನೆರವೇರಿಸಿ 1 ವರ್ಷವಾಗುವ ಮುನ್ನ ಕಟ್ಟಡ ತಲೆ ಎತ್ತಿದೆ. ಇಂದು ಶಕ್ತಿ ಯೋಜನೆಯಲ್ಲಿ 7 ಕೋಟಿಗೂ ಹೆಚ್ಚು ಮಹಿಳೆಯರು ಸಂಚಾರ ಮಾಡಿದ್ದಾರೆ. ಇದು ದಾಖಲೆ ಆಗಲಿದೆ. ಇನ್ನಷ್ಟು ನೂತನ ಬಸ್ ಖರೀದಿಸುವ ಯೋಜನೆ ನಮ್ಮಲ್ಲಿದ್ದು ಅದರಲ್ಲಿ ಈ ಭಾಗಕ್ಕೂ ಗ್ರಾಮೀಣ ಭಾಗಕ್ಕೂ ಯೋಜನೆ ವಿಸ್ತರಣೆ ಆಗಲಿದೆ. ಈ ಭಾಗದ ಅನೇಕ ದೇವಾಲಯಗಳಿಗೆ ಅನುದಾನ ನೀಡಿದ್ದು ಇನ್ನಷ್ಟು ದೇವಾಲಯಗಳಿಗೆ ಅನುದಾನದ ಬೇಡಿಕೆ ಇದ್ದು ಹಂತ ಹಂತವಾಗಿ ಅನುದಾನ ಬಿಡುಗಡೆ ಮಾಡಲಾಗುತ್ತೆ. ಈ ಬಸ್ ನಿಲ್ದಾಣಕ್ಕೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಹೆಸರಿಡಲು ಸ್ಥಳೀಯ ಶಾಸಕರು ಹಾಗೂ ಸಾರ್ವಜನಿಕರು ಒತ್ತಾಯ ಆಗಿದ್ದು ಅದನ್ನು ಅನುಮೋದನೆಗೆ ಕಳುಹಿಸಲಾಗುವುದು. ಅದರಂತೆ ಆ ಹೆಸರನ್ನು ಇಡಲಾಗುತ್ತೆ ಎಂದರು. ಬಸ್ ನಿಲ್ದಾಣವನ್ನು ಸಾರ್ವಜನಿಕರು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು. ಇನ್ನು ಅನೇಕ ಕಡೆಗಳಲ್ಲಿ ಬಸ್ ನಿಲ್ದಾಣ ಬೇಡಿಕೆ ಇದೆ. ಅದರಲ್ಲಿ ಸಮೀಪದ ಕೊಡ್ಲಿಪೇಟೆಯಲ್ಲಿ ನೂತನ ಬಸ್ ನಿಲ್ದಾಣ ಬೇಡಿಕೆ ಇದ್ದು ಅದನ್ನು ಮುಂದಿನ ದಿನಗಳಲ್ಲಿ ನೆರವೇರಿಸಿಕೊಡಲಾಗುತ್ತೆ ಎಂದರು. ಜನರಲ್ ಕರಿಯಪ್ಪ ಅವರ ಹೆಸರು ನೀಡಬೇಕು ಅಂತ ಮಂತ್ರಗೌಡರು ಅವರು ನನಗೆ ಅದಕ್ಕೆ ಮುಂಚೆ ಬಂದು ಹೇಳಿದ್ರು, ಮಾಡ್ತೀನಿ ಅಂತ ಹೇಳಿದ್ದೆ. ಆದರೂ ಕೂಡ ವಿಧಾನಸಭೆ ಶಿಕ್ಷಣ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಅದನ್ನು ನಮ್ಮ ಆಡಳಿತ ಮಂಡಳಿ ಇದೆ, KSRTC ಆಡಳಿತ ಮಂಡಳಿ ಶ್ರೀನಿವಾಸ್ ಅವರ ಅಧ್ಯಕ್ಷರು, ಅವ್ರಿಗೆ ಕಳಿಸಿದ್ದೀನಿ. ಅವರು ರೆಸಲ್ಯೂಷನ್ ಮಾಡಿ ಕಳಿಸಿದ ಮೇಲೆ ಕ್ಯಾಬಿನೆಟ್ ಬರುತ್ತೆ. ಕ್ಯಾಬಿನೆಟ್ ಆದಮೇಲೆ ಅಧಿಕೃತವಾಗಿ ಇದನ್ನು ಜನರಲ್ ಕರಿಯಪ್ಪ ಅವರ ಹೆಸರನ್ನು ಇಡಬಹುದು ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಕರಿಯಪ್ಪ ಅವರ ಹೆಸರು ಬಹಳ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥವರಲ್ಲಿ ಗುರುಗಳು ಒಬ್ಬರು ಅಂತೇಳಿ. ಅದೇ ರೀತಿ ಜನರಲ್ ತಿಮ್ಮಯ್ಯನವರು ಕೂಡ ಇದೇ ಕೊಡಗು ಜಿಲ್ಲೆಯವರು. ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ನಾನೇನಾದ್ರು ಹೆಸರು ಪಡೆದಂಥವ್ರು ಈ ಜಿಲ್ಲೆಯಲ್ಲಿ. ಒಂದು 3 ತಾಲೂಕಿತ್ತು, ಈಗ 2 ತಾಲೂಕು ಆಗೋಯಿತು. ಎಲ್ಲ ಇಬ್ಬರೇ ಪ್ರತಿನಿಧಿಗಳು, ನಾಲ್ಕು ಜಾಸ್ತಿ ಇರ್ಬೋದು, ಇಬ್ಬರೇ ಪ್ರತಿನಿಧಿಗಳು. ಮತ್ತು ಅದೇ ರೀತಿ ಕ್ರೀಡೆಯಲ್ಲೂ ಕೂಡ ಮತ್ತು ಮಿಲಿಟರಿನಲ್ಲೂ ಅತಿ ಹೆಚ್ಚು ಬೆಳಗಾಮು ಮತ್ತು ಕೊಡಗು ಇರಬೇಕು. ಅತಿ ಹೆಚ್ಚು ಮಿಲಿಟರಿನಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವರು ಹೆಚ್ಚಿದ್ದಾರೆ ಅಂತೇಳಿ. ಕ್ರೀಡೆಯಲ್ಲೂ ಕೂಡ ಅಷ್ಟೇ ಪ್ರಖ್ಯಾತಿ ಪಡೆದಂಥ ಶ್ರೀನಿವಾಸ್ ಅವರು ನಮ್ಮ ಕೊಪ್ಪಳದಲ್ಲ ಇದ್ದಾರೆ. ಅದೇ ರೀತಿ ಗಣೇಶ್ ಅವರು, ಗೋವಿಂದ್ ಅವರು, ಆನಂದ್ ಅವರು, ರಾಬಿದತ್ ಅವರು, ಉತ್ತಮ್ ಅವರು, ಇವರೆಲ್ಲ ಕೂಡ ಕ್ರೀಡೆಯಲ್ಲಿ ಹೆಸರು ಪಡೆದಂಥವರು. ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಮುಣಚ್ ಅವರು ಮೊದಲು ಮುಖ್ಯಮಂತ್ರಿ ಆಗಿದ್ದರು, ಆಮೇಲೆ ಕೇಂದ್ರದ ಮಂತ್ರಿಗಳು ಆದರು.
ಹುಡುಗ ವ್ಯಕ್ತಿತ್ವ ಇರ್ತಕ್ಕಂಥದ್ರಲ್ಲಿ ಹೇಳಿ ಮತ್ತೆ ಬಸ್ ಸ್ಟ್ಯಾಂಡ್ ಉಪಯೋಗ ನಮ್ಮಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ಸು ಚೆನ್ನಾಗಿರುತ್ತೆ. ನಮ್ಮಲ್ಲಿ ಕ್ವಾಲಿಟಿ ವರ್ಕು ಇಲ್ಲಿ 4 ಕಾರ್ಪೊರೇಷನಲ್ಲಿ ಕ್ವಾಲಿಟಿ ವರ್ಕ್ ಇರುತ್ತೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ, ಈ ಜಿಲ್ಲೆಯಲ್ಲಿ ಶಕ್ತಿ ಯೋಜನೆ ಅತ್ಯುತ್ತಮ ಬಳಕೆಯಾಗಿದೆ. ಈ ಬಸ್ ನಿಲ್ದಾಣ ಈ ಭಾಗದ ಕನಸಾಗಿತ್ತು. ತಾನು ಪ್ರಾರಂಭದಲ್ಲಿ ಇಲ್ಲಿಗೆ ಬಂದಾಗ ಅನೇಕರ ಬೇಡಿಕೆ ಈ ಬಸ್ ನಿಲ್ದಾಣವಾಗಿತ್ತು. ತಾನು ಮಾಡಿಕೊಡುತ್ತೇನೆ ಎಂದೆ. ಅದರಂತೆ ಸಚಿವರು ಸರಿಯಾಗಿ ಸ್ಪಂದನೆ ನೀಡಿದ್ದರಿಂದ ಈ ಬಸ್ ನಿಲ್ದಾಣ ಮಾಡಲು ಸಾಧ್ಯವಾಗಿದೆ ಎಂದರು. ಅದು ಮಾನದಂಡಗಳೆಲ್ಲಾನು ಜೋಡಿಸ್ಕೊಂಡು ಆದಷ್ಟು ಬೇಗ ಅದನ್ನು ಶನಿವಾರ ಸಂತೆನೂ ಪಟ್ಟಣ ಪಂಚಾಯತಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಸಾರಿಗೆ ಸಚಿವರಿಗೆ ಒಂದು ಮನವಿ ಏನಂತಂದ್ರೆ, ಸರ್ ನಮ್ಮ ಗೌರ್ಮೆಂಟ್ ವ್ಯವಸ್ಥೆ ಇದೆ, ಪ್ರೈವೇಟ್ ಮಾಡಬೇಡಿ ಅಂತ ಕೇಳ್ತಾ ಇಲ್ಲ ಸರ್. ಮಾತ್ರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಸ್ಗಳ ವ್ಯವಸ್ಥೆ ಅವಶ್ಯಕತೆ ಇದೆ ಸರ್. ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗುವಂತ ದಾರಿ ಇರ್ಬೋದು, ಇಲ್ಲಾಂದ್ರೆ ಗ್ರಾಮೀಣ ಭಾಗದಲ್ಲಿ ಇರ್ಬೋದು. ವಿಶೇಷವಾಗಿ ನೀವು ಲಾಸ್ಟ್ ಟೈಮ್ ಒಂದು 10 ಶೆಡ್ಯೂಲ್ ಕೊಟ್ರಿ ಸರ್. ಇನ್ನು ಬರಂತ ದಿವಸಗಳಲ್ಲಿ ಹೊಸ ಬಸ್ಗಳು ಬಂದಂತ ಸಂದರ್ಭದಲ್ಲಿ ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವಕಾಶ ಕೊಟ್ಟು ನಮ್ಮ ಈ ಭಾಗದಲ್ಲಿ ನೆಟ್ವರ್ಕ್ ನ ಜಾಸ್ತಿ ಮಾಡ್ಕೊಡ್ಬೇಕು ಅಂತ ಹೇಳ್ತಾ, ವಿಶೇಷವಾಗಿ K12 ಬಸ್ ನ ನಿಮ್ಮ ಅವಧಿಯಲ್ಲಿ ಆಗಿರೋದು ಸರ್. ಇಲ್ಲಿ ಗಂಟ K12 ಬಸ್ ರಿಜಿಸ್ಟ್ರೇಷನ್ ಇರಲಿಲ್ಲ. K12F ಸೀರೀಸ್ ಅಂತ ರಿಜಿಸ್ಟ್ರೇಷನ್ ಇರಲಿಲ್ಲ. ಆ ವಿಚಾರದಲ್ಲಿ ನೀವು ನಮಗೆ ಕೈ ಜೋಡಿಸೋದ್ರಿಂದ ತಮಗೂ ನಿರಂತರವಾಗಿ ನಾವು ಚುನಾವಣೆಗಿರ್ತೀವಿ. ನಮ್ಮ ಸಾರಿಗೆ ಇಲಾಖೆ ಸಂಬಂಧಪಟ್ಟದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ, ಬಸ್ ಸಿಕ್ಕಿದಾಗ ಬಸ್ ಹತ್ಕೋಬೇಕು. ಬಸ್ ಹೋಗಾದ್ಮೇಲೆ ಏನು ಕೆಲಸ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಬಸ್ ಟಿಕೆಟ್ ಬೇಗ ತಗೊಂಡ್ರೆ ಬೇಗ ಕೆಲಸ ಆಯ್ತವೆ. ನಾವು ಸಾಹೇಬ್ರನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವಾಸ ಇಟ್ಕೊಂಡು ನಮ್ಮ ಸಾರಿಗೆ ಇಲಾಖೆನ ನೆಟ್ವರ್ಕಿಂಗ್ ನ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ, ಸರ್ ನೀವು ನಿರಂತರವಾಗಿ ಕೊಡುಗೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಜಾಸ್ತಿ ಬೇಕಾಗತ್ತೆ. ಈ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಕೊಡ್ಲಿಪೇಟೆಗೆ ನೂತನ ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ಬೇಕು ಅಂತ ನಿಮಗೆ ಮನವಿ ಮಾಡ್ತಾ, ಮತ್ತೊಮ್ಮೆ ನಮ್ಮ ಶನಿವಾರ ಸಂತೆ ಗ್ರಾಮಕ್ಕೂ ನಮಗೂ ಒಂದು ದೊಡ್ಡ ಮಟ್ಟದ ಶಕ್ತಿ. ಯಾಕಂದ್ರೆ ನೀವು ಇರ್ಲಿಲ್ಲ ಅಂತಂದ್ರೆ ಈ ಜಾಗನೇ ಕೊಡಕ್ಕಾಗ್ಲಿಲ್ಲ. ಮತ್ತೊಮ್ಮೆ ನಿಮಗೆ ಅಭಿನಂದನೆ ತಿಳಿಸ್ತಾ, ಸರ್ ನಮ್ಮ RTO ಡಿಪಾರ್ಟ್ಮೆಂಟ್ ಸರ್, ಅಲ್ಲಿ ನಮಗೆ ಒಂದು ಟ್ರ್ಯಾಕ್ ಕೊಟ್ಟಿದ್ದೀರಾ, ಅಂದ್ರೆ ಟೆಸ್ಟ್ ಡ್ರೈವ್ ಟ್ರ್ಯಾಕ್ ಕೊಟ್ಟಿದ್ದೀರಾ. ಆ ಟ್ರ್ಯಾಕ್ ನ ನಾವು ಇಲ್ಲಿ ಟೆಂಡರ್ ಕರೆದಿದ್ದೀರಾ. ಆ ಜಾಗನ ಇನ್ನು ಬಿಡುಗಡೆ ಮಾಡಕ್ಕೆ ಸುಮಾರು 2,33,00,000 ಜನ ನಮ್ಮ ಮಹಿಳೆಯರು ಓಡಾಡೋರೆ. ಅದರಲ್ಲೂ 30 ಕೋಟಿ ವೆಚ್ಚದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಣಕಾಸು ವ್ಯವಸ್ಥೆ ಸಾರಿಗೆ ಇಲಾಖೆಗೆ ಜಮಾ ಆಗಿದೆ. ಆ ವಿಚಾರದಲ್ಲಿ ನಮ್ಮ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಓಡಾಡ್ತಾವ್ರೆ. ಈ ಕಡೆ ಬಸ್ ಸ್ಟ್ಯಾಂಡ್ ಆದಂತ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಈ ಭಾಗದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಮ್ಮ ಅನುಷ್ಠಾನ ಸಮಿತಿಯ ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು 98-99% ಏನಿದೆ 100% ಈ ಯೋಜನೆನ ತಲುಪಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ನಿಮಗೆ ಮನವಿ ಮಾಡ್ಕೊಡ್ತೀನಿ. ಸಾಹೇಬರಿಗೆ ಇಲ್ಲೇ ನಾವು ಬಿಡ್ಕೊಳಕ್ ಆಗೋದಿಲ್ಲ, ಇನ್ನೂ ಬೇಕಾದಷ್ಟು ಮನವಿಗಳವೆ. ಪಕ್ಕದ ಹೋಬಳಿಲಿ ಒಂದು ಬಸ್ ಸ್ಟ್ಯಾಂಡ್ ತುಂಬಾ ಅವಶ್ಯಕತೆ ಇದೆ. ಪೇಟೆಯಲ್ಲೂ ಇದೇ ರೀತಿಲಿ ಒಂದು ಜಾಗ ಆಗಲೇ ಒಂದು 2-3 ಜಾಗ ಗುರುತಿಸಿದೀವಿ ಸರ್. ಈ ಬಜೆಟ್ ನಲ್ಲೇ ಈ ಸಾಲದಲ್ಲೇ ತಗೋಬೇಕು. ಆದಷ್ಟು ಬೇಗ ಆ ಕಾಮಗಾರಿಗೂ ಪ್ರಾರಂಭ ಆಗಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮಾನ್ಯ ಸಚಿವರಿಗೆ ಮನವಿ ಮಾಡ್ಕೊತಾ ಇದ್ದೇನೆ. ಹೈಕೋರ್ಟ್ ಹಿರಿಯ ವಕೀಲರಾದ ಚಂದ್ರಮೌಳಿ, ಕಿರಿಕೊಡ್ಲಿ ಮಠದ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ, ಶನಿವಾರ ಸಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಹರೀಶ್ ಮಾತನಾಡಿದರು. ಆಗ್ತಾ ಇರ್ತಕ್ಕಂತಹದ್ದು ಆ ಅಭಿವೃದ್ಧಿಯಲ್ಲಿ, ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಇದು ಕೂಡ ಶಾಶ್ವತವಾಗಿ ನಿಲ್ಲುವಂತಹ ಒಂದು ಕೆಲಸವನ್ನ ಇಲ್ಲಿ ಮಾಡಿರ್ತಕ್ಕಂತಹದ್ದು. ಈ ಕಾರ್ಯಕ್ರಮಕ್ಕೆ ಹಿರಿಯರಾದ ರಾಮಲಿಂಗಾರೆಡ್ಡಿ ಅವರು ಬಂದಿರತಕ್ಕಂತಹದ್ದು ಒಂದು ಕೂಡ ಶುಭ ಸೂಚನೆ ಆಗಿರ್ತಕ್ಕಂತಹದ್ದು. ಕೊಡಗು ಜಿಲ್ಲೆಯ ಎಲ್ಲ ಅಭಿವೃದ್ಧಿಗಳಲ್ಲೂ ನಮ್ಮ ಕ್ಷೇತ್ರದ ಎಲ್ಲ ಅಭಿವೃದ್ಧಿಯನ್ನ ಕಾಣ್ತಕ್ಕಂತಹದ್ರಲ್ಲಿ ಉತ್ಸಾಹಿ ಮಂತರಗೌಡರವರ ಪಾತ್ರ ಅತ್ಯಂತ ಹೆಚ್ಚು. ಎಲ್ಲರೂ ಕೂಡ ಸರ್ಕಾರದಲ್ಲಿ ಹಣ ಇಲ್ಲ, ಇದಿಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನ ಕ್ಷೇತ್ರಕ್ಕೆ ಹಣವನ್ನ ತಂದು ಮಾಡ್ತಾ ಇರ್ತಕ್ಕಂತಹದ್ದು ಕೆಲಸವನ್ನ ನಮ್ಮ ಮಂತರಗೌಡರವರು ಮಾಡ್ತಾ ಇರ್ತಕ್ಕಂತಹದ್ದು. ಅತ್ಯಂತ ಉತ್ಸಾಹವಾಗಿ ಆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹದ್ದು. ಇದೇ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸೋಮಶೇಖರ್, ಕರ್ನಾಟಕ ಸಾರಿಗೆ ಪುತ್ತೂರು ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀಹರಿ ಬಾಬು ಕಾಂತರಾಜ್, ಕಾಂಗ್ರೆಸ್ ವಕ್ತಾರರಾದ ಲಕ್ಷ್ಮಣ್, ಶಶಿಧರ್, ವೀಣಾ ಅಚ್ಚಯ್ಯ, ಧರ್ಮಜ ಉತ್ತಯ್ಯ, ಜನಾರ್ದನ, ಕೆಪಿ ಚಂದ್ರಕಲಾ, ಹಂಡ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಧಾ ಇರೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಗರದಲ್ಲಿ ಶನಿವಾರ ನಡೆದ ನಶಾಮುಕ್ತ ಭಾರತ, ಸ್ವಾಸ್ಥ್ಯ ಭಾರತ ಹಾಗೂ ಅಂಗಾಂಗ ದಾನ ಅಭಿಯಾನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡರು.
ಗಾಂಧಿ ಮೈದಾನದಲ್ಲಿ ಕೊಡಗು ಜಿಲ್ಲಾಡಳಿತ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಕೊಡಗು ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಮತ್ತಿತರ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದ ಈ ಅಭಿಯಾನದ ಜಾಥಾಕ್ಕೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ BC ಭಗವಾನ್ ಹಾಗೂ ಶಾಸಕ ಡಾಕ್ಟರ್ ಮಂತ್ರಗೌಡ ಹಸಿರು ನಿಶಾನೆ ತೋರಿದರು. ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸಸ್, ವಿಶೇಷವಾಗಿ ನನಗೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಭಗವಾನ್ ಸರ್ ಅವರು ಮೊದಲನೇದಾಗಿ ಅವರು VC ಆದ ನಂತರ ಮೊದಲನೇ ಸರಿ ನಮ್ಮ ಜಿಲ್ಲೆಗೆ ಬಂದು ನಮ್ಮ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವ್ರಿಗೆ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆನ್ ಹಿಸ್ ಇನಿಷಿಯೇಟಿವ್ ಈಸ್ ಕಂಪ್ಲೀಟೆಡ್ 8 districts ಆಸ್ ಅ ನಶಾ ಮುಕ್ತ ಇನಿಷಿಯೇಟಿವ್ ಆಫ್ RGHS, and I'd like to congratulate him and say, as you said, not only giving degrees are important, but also installing values and how people to walk on a day-to-day basis is an important part of life. ವೇದಿಕೆಯಲ್ಲಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹೇಳ್ತಾ, ಈ ಅಭಿಯಾನಕ್ಕೆ ನನ್ನ ಕರೆದಾಗ ಐ ಹ್ಯಾಡ್ ನೋ ಸೆಕೆಂಡ್ ಥಾಟ್ಸ್. ಯಾಕೆಂದರೆ ನಾವಿಲ್ಲಿರೋದು ತುಂಬಾ ಮುಖ್ಯ. ಕೊಡಗಿನ ಜನತೆ ಇಷ್ಟು ಸಪೋರ್ಟ್ ಮಾಡ್ತಿರೋದು ಈ ಕ್ಯಾಂಪೇನ್ಗೆ ತುಂಬ ಹೆಮ್ಮೆಯ ವಿಷಯ ಇದು. ಆ್ಯಂಡ್ ವಿ ಹ್ಯಾವ್ ಅ ವೆರಿ ಎನರ್ಜೆಟಿಕ್ MLA ಹೂ ಇಸ್ ಡೂಯಿಂಗ್ ಆಲ್ ದಿಸ್, ಹೂ ಇಸ್ ಬಿಹೈಂಡ್ ದಿಸ್. ಥ್ಯಾಂಕ್ ಯು ಸರ್. ಜಾಥಾವು ನಗರದ ಗಾಂಧಿ ಮೈದಾನದಿಂದ ಮಂಗೇರಿರ ಮುತ್ತಣ್ಣ ವೃತ್ತ, ಜನರಲ್ KS ತಿಮ್ಮಯ್ಯ ವೃತ್ತ, ಅಜ್ಜಂಬಾಡ B ದೇವಯ್ಯ ವೃತ್ತದ ಮೂಲಕ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ತಲುಪಿತು. ಅಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸುವ ಕಲಾವಿದ ಈ ರಾಜು ಮತ್ತು ತಂಡದವರಿಂದ ಬೀದಿ ನಾಟಕ ಪ್ರದರ್ಶಿಸಲಾಯಿತು. ಇದಕ್ಕೂ ಮುನ್ನ ಮಾತನಾಡಿದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ BC ಭಗವಾನ್, ಇನ್ನು ಮುಂದೆ ಮಾದಕ ವಸ್ತು ಮುಕ್ತ ಕ್ಯಾಂಪಸ್ ಅಂತ ಘೋಷಣೆ ಮಾಡಿಕೊಂಡ ಕಾಲೇಜುಗಳಿಗೆ ಮಾತ್ರವೇ ಮಾನ್ಯತೆ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಈ ನಶಾಮುಕ್ತ ಭಾರತ್ ಕಾರ್ಯಕ್ರಮ ಮತ್ತು ಅಂಗಾಂಗ ದಾನ ಕಾರ್ಯಕ್ರಮವನ್ನು ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರ ಒಂದು ಸಹಕಾರದೊಂದಿಗೆ ಮತ್ತು ಜಿಲ್ಲಾ ಆಡಳಿತ ಸಹಕಾರದೊಂದಿಗೆ ಮತ್ತು ನಾವು ಕೊಡಗು ಮೆಡಿಕಲ್ ಕಾಲೇಜು ಕೂಡ ಒಂದು ಉತ್ತಮ ರೀತಿಯಲ್ಲಿ ನಾವು ಸ್ಪಂದಿಸ್ತಾ ಮತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಕಾರ್ಯಕ್ರಮವನ್ನು ಫಸ್ಟ್ ಆಫ್ ಆಲ್ ಸಕ್ಸಸ್ ಮಾಡಿದ್ದಕ್ಕೆ ನನಗೆ ತುಂಬ ಹೃದಯದ ಒಂದು ಎಲ್ಲರನ್ನೂ ಅಭಿನಂದಿಸ್ತೇನೆ. ಹಾಗೆಯೇ ಈ ಥರ ಕಾರ್ಯಕ್ರಮ ಇನ್ನು ಮುಂದೆ ಕೂಡ ನಾವು ಹಮ್ಮಿಕೊಳ್ತೀವಿ. ಅದಕ್ಕೂ ಕೂಡ ಇದೇ ಥರ ಸ್ಪಂದನೆ ನಿಮ್ಮಿಂದ ಮತ್ತು ಮಾಧ್ಯಮಿತರು ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು ಮತ್ತು ಪಬ್ಲಿಕ್ಸ್ ಇರ್ಬಂದ ಅವರಿಂದ ನಮಗೆ ಈ ಸಹಕಾರ ಬೇಕಾಗ್ತದೆ. ಈ ನಶಾಮುಕ್ತ ಭಾರತ್ ಅಭಿಯಾನ ಕಾರ್ಯಕ್ರಮದ ಉದ್ದೇಶ ಯಾರೂ ಕೂಡ ಡ್ರಗ್ ಅಡಿಕ್ಟ್ ಆಗಬಾರ್ದು. ಈಗಾಗಲೇ ನಮಗೆ ಗೊತ್ತಿರುವಂತೆ ಇದು ತುಂಬ ಇನ್ಕ್ರೀಸ್ ಆಗ್ತಾಯಿದೆ. ನಮ್ಮಲ್ಲಿ ಅಂತಂತಂದರೆ ನಮ್ಮ ಕೊಡಗು ಮೆಡಿಕಲ್ ಕಾಲೇಜಲ್ಲಿ ಆ ಥರ ಯಾವುದೇ ಪ್ರಕರಣ ಕಂಡು ಬಂದಿಲ್ಲ. ಈಗಾಗಲೇ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಸರ್ ಹೇಳಿದಂತೆ ಇದು ಇನ್ಕ್ರೀಸ್ ಆಗ್ತಾಯಿದೆ. ಅದು ಡ್ರಗ್ ಅಡಿಕ್ಷನ್ನು ಮತ್ತು ಸೋಷಿಯಲ್ ಅಡಿಕ್ಷನ್ ಏನು ಈ ಡಿಜಿಟಲ್ ಮೀಡಿಯಾ ಅಡಿಕ್ಷನ್ ಇದೆ ಮತ್ತು ಈ ಜಂಕ್ ಫುಡ್ ಅಡಿಕ್ಷನ್ ಇದೆ, ಇದನ್ನು ತೊಡೆದಾಕಬೇಕು ಅಂತ ಈಗಾಗಲೇ ಅವರು ಪಣ ತೊಟ್ಟಿದ್ದಾರೆ. ಅದಕ್ಕೆ ನಾವು ಕಾಲೇಜು ಕಡೆಯಿಂದ ನಾವು ಎಲ್ಲ ಸಹಕಾರವನ್ನು ಕೊಡ್ತೀವಿ. ಮುಂದೆನೂ ಕೂಡ ಈ ಥರ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಲಕ್ಷಾಂತರ ಮಂದಿ ಅಂಗಾಂಗಗಳಿಗಾಗಿ ಕಾಯ್ತಾ ಇದ್ದಾರೆ. ಆದರೆ ಅಂಗಾಂಗ ದಾನ ಮಾಡುವವರ ಸಂಖ್ಯೆ ತೀರಾ ಕಡಿಮೆ ಇದೆ. ಅರಿವಿನ ಕೊರತೆಯಿಂದ ಅಮೂಲ್ಯ ಅಂಗಾಂಗಗಳು ಮಣ್ಣು ಪಾಲಾಗ್ತಾ ಇವೆ. ಹಾಗಾಗಿ ಈ ಕುರಿತು ಜಾಗೃತಿ ಮೂಡಿಸಲು ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ಲಸ್ ಆಸ್ಪತ್ರೆ, ನಮ್ಮ ಜಿಲ್ಲಾ ಆಸ್ಪತ್ರೆ ಎಲ್ಲ ಸೇರಿ ಮತ್ತು ಎಲ್ಲ ಇನ್ಸ್ಟಿಟ್ಯೂಷನ್ಸು ರಾಜೀವ್ ಗಾಂಧಿ ಅಂಡರಲ್ಲಿ ನಮ್ಮಲ್ಲಿ ಡೆಂಟಲ್ ಕಾಲೇಜ್ ಇದೆ, ಮತ್ತು ಕೊಡಗು ಮೆಡಿಕಲ್ ಕಾಲೇಜ್ ಇದೆ ಮತ್ತು ನರ್ಸಿಂಗ್ ಕಾಲೇಜಸ್ ಇದೆ. ಪ್ಲಸ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನು, ಪ್ರೈವೇಟ್ NGOಸ್ನೆಲ್ಲ ಸೇರಿಕೊಂಡು ನಾವು ಇವತ್ತು ವಾಕಥಾನ್ ಮಾಡಿದ್ದೇವೆ. ಗಾಂಧಿ ಮೈದಾನದಿಂದ ಇಲ್ಲಿ ಓಪನ್ ಗ್ರೌಂಡು, ಇಲ್ಲಿ ಮ್ಯಾನ್ಸ್ ಕಾಂಪೌಂಡಲ್ಲಿ ಎಂಡ್ ಮಾಡಿದ್ದೇವೆ. ಸೊ ತುಂಬ ಸಕ್ಸಸ್ಫುಲ್. ಆಲ್ಮೋಸ್ಟ್ ನಿಯರಿಂಗ್ ಒಂದು 4000 ಅಷ್ಟು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಈ ವಾಕಥಾನ್ಗೆ. ನಾವು ಆಲ್ಮೋಸ್ಟ್ ಒಂದು 3500 ರಿಫ್ರೆಶ್ಮೆಂಟ್ಸು ನಮ್ಮ ಡೀನ್ ನೇತೃತ್ವದಲ್ಲಿ ಮತ್ತು ನಮ್ಮ ಮೆಡಿಕಲ್ ಸೂಪರ್ಡೆಂಟ್ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಎಲ್ರಿಗೂ ಕೇಟರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಥರ ಪ್ರೋಗ್ರಾಮನ್ನು ನಾವು ನಶಾಮುಕ್ತ ಭಾರತ ಮತ್ತು ಅಂಗಾಂಗ ಡೊನೇಷನ್, ಆರ್ಗನ್ ಡೊನೇಷನ್ ಈ ಪ್ರೋಗ್ರಾಮನ್ನು ಇನ್ನು ಮುಂದಕ್ಕೆ ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ವೈಸ್ ಚಾನ್ಸಲರ್. ಪ್ರಸಿದ್ಧ ಪ್ರವಾಸಿ ತಾಣ ಮಾಂದಲ್ಪಟ್ಟಿಗೆ ತೆರಳುವ ಎಲ್ಲ ಬಾಡಿಗೆ ಜೀಪುಗಳಿಗೆ 2500 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಇದಕ್ಕೆ ಮೀರಿ ಯಾವುದೇ ಪ್ರವಾಸಿಗರು ಹೆಚ್ಚುವರಿ ಬಾಡಿಗೆ ಹಣ ನೀಡಬಾರದು ಅಂತ ಮಡಿಕೇರಿ ಜೀಪ್ ಮಾಲೀಕರ ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಉಣ್ಣಿ ಕೃಷ್ಣ ತಿಳಿಸಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕೆಲವು ದಿನಗಳ ಹಿಂದೆ ಜೀಪ್ ಚಾಲಕನೊಬ್ಬ ಪ್ರವಾಸಿಗರಿಂದ ದುಬಾರಿ ಹಣ ಪಡೆದಿರುವ ಬಗ್ಗೆ ದೂರು ದಾಖಲಾಗಿದ್ದು, ಪೊಲೀಸರು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಈ ವಿಚಾರದ ಕುರಿತು ಮಡಿಕೇರಿ ಮತ್ತು ನಂದಿಮಟ್ಟೆಯ ಜೀಪ್ ಮಾಲೀಕರ ಮತ್ತು ಚಾಲಕರ ಸಂಘದ ಸದಸ್ಯರ ಸಭೆ ನಡೆಸಿ ಏಕರೂಪದ ದರ ನಿಗದಿ ಮಾಡಲು ಒಮ್ಮತದ ತೀರ್ಮಾನ ಮಾಡಲಾಗಿದೆ ಎಂದರು. ಬಾಂದಲ್ಪಟ್ಟಿಗೆ ಬಾಡಿಗೆಗೆ ತೆರಳುವ 200ಕ್ಕೂ ಅಧಿಕ ಜೀಪುಗಳಿವೆ. ವೇಗದ ಸಂಚಾರ ಮತ್ತು ಬಾಡಿಗೆ ಪೈಪೋಟಿ ನಿಯಂತ್ರಿಸಲು ಜೀಪ್ ನಿಲ್ದಾಣದಲ್ಲಿ ಸರತಿ ಸಾಲಿನ ವ್ಯವಸ್ಥೆ ಮಾಡಲಾಗಿದೆ. ಅದೇ ಸ್ಥಳದಲ್ಲಿ ಬಾಡಿಗೆ ದರವನ್ನು ಅಳವಡಿಸಲಾಗಿದೆ. ಪೊಲೀಸ್ ಇಲಾಖೆ ಜೀಪುಗಳಿಗೆ ನೋಂದಣಿ ಸಂಖ್ಯೆಯನ್ನು ನೀಡಿದ್ದು, ಅಂತಹ ಬಾಡಿಗೆ ಜೀಪುಗಳಿಗೆ ಮಾತ್ರವೇ ಬಾಂದಲ್ಪಟ್ಟಿಗೆ ತೆರಳಲು ಅವಕಾಶವಿದೆ. ಎಲ್ಲ ಜೀಪುಗಳು ಹಳದಿ ಬೋರ್ಡ್ ಅನ್ನು ಹೊಂದಿದ್ದು, ಬಿಳಿ ಬೋರ್ಡ್ ಜೀಪುಗಳಿಗೆ ಬಾಡಿಗೆ ಕರೆದೊಯ್ಯಲು ಅವಕಾಶವಿಲ್ಲವೆಂದು ಸ್ಪಷ್ಟಪಡಿಸಿದರು. ಗ್ರಾಮ ಪಂಚಾಯಿತಿಗೆ ಪಾರ್ಕಿಂಗ್ ಶುಲ್ಕವಾಗಿ 50 ರೂಪಾಯಿ ಹಾಗೂ ಅರಣ್ಯ ಇಲಾಖೆಗೆ ಪ್ರವೇಶ ಶುಲ್ಕವಾಗಿ 50 ರೂಪಾಯಿ ಮತ್ತು ಪ್ರತಿ ಪ್ರವಾಸಿಗರು ತಲಾ 50 ರೂಪಾಯಿಗಳನ್ನು ಅರಣ್ಯ ಇಲಾಖೆಗೆ ಪಾವತಿಸಬೇಕಿದೆ. ಇದನ್ನು ಪ್ರವಾಸಿಗರೇ ಭರಿಸಬೇಕು. ಇದೀಗ ಬಾಂದಲ್ಪಟ್ಟಿ ವೀಕ್ಷಣೆಗೆ 1 ಗಂಟೆಗಳ ಸಮಯಾವಕಾಶ ನೀಡಲಾಗಿದೆ. ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 5:30ರವರೆಗೆ ಜೀಪುಗಳಲ್ಲಿ ಬಾಡಿಗೆ ತೆರಳಲು ಅವಕಾಶವಿದೆ. ಬಾಂದಲ್ಪಟ್ಟಿಗೆ ತೆರಳುವ ಪ್ರವಾಸಿ ವಾಹನಗಳ ಬಗ್ಗೆ ಜೀಪ್ ಯೂನಿಯನ್ ಯಾವುದೇ ಅಭ್ಯಂತರ ಹೊಂದಿಲ್ಲ ಎಂದು ಉಣ್ಣಿಕೃಷ್ಣ ಸ್ಪಷ್ಟಪಡಿಸಿದರು. ನಾನು 25-26 ವರ್ಷದ ಮಡಿಕೇರಿ ಜೀಪು ಚಾಲಕರ ಮಾಲೀಕರ ಸಂಘದ ಅಧ್ಯಕ್ಷನಾಗಿದ್ದೇನೆ. ಆಗ ನನ್ನ ಹತ್ರ ಈ ವಿಚಾರ ಬಂದಾಗ ನಾನು ನಂದಿಮಟ್ಟೆನು ಮತ್ತು ಮಡಿಕೇರಿ ನಗರ ಮಾಲೀಕರ ಚಾಲಕರ ಸಂಘದ ಸಭೆಯನ್ನು ಕರೆದು ಸಮುದಾಯ ಭವನ ನಮ್ಮ ಬಾಲಭವನದಲ್ಲಿ ಆಗ ನಾವು 150 ಜನ ನಾವು ಸೇರಿದ್ದೇವೆ. ಎಲ್ಲರೂ ಸಹಿ ಹಾಕಿದ್ದಕ್ಕೆ ಅದರ ಎಲ್ಲ ದಾಖಲಾತಿಗಳಿದೆ. ಅದರಲ್ಲಿ ಏನು ತೀರ್ಮಾನ ಆಯಿತು ಅಂತ ಹೇಳಿದ್ರೆ, ಎಲ್ಲ ಚಾಲಕರು 2500 ಪಡಿಬೇಕು, ಗೆಸ್ಟ್ ಹತ್ರ ಜಾಸ್ತಿ ತಗೊಳ್ಳೋಂಗಿಲ್ಲ. ಒಂದು ತೀರ್ಮಾನ. ಎರಡನೇ ತೀರ್ಮಾನ, 3/4 ಗಂಟೆ ಮಾದಲ್ಪಟ್ಟಿಯಲ್ಲಿ ನಿಲ್ತಾ ಇದ್ರು, ಅದನ್ನ 1 ಗಂಟೆವರೆಗೆ ನಾವು ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಟೂರಿಸ್ಟೇ ಇಂಪಾರ್ಟೆಂಟ್, ಅವರಿಂದ ಜೀವಮಾನ ಆಯ್ತಾ ಇದೆ 200 ಜೀಪುಗಳು. ಅದಕ್ಕೋಸ್ಕರ ಅವರೇ ನಮ್ಮ ದೇವರು ಅಂತೇಳಿ ಅವರಿಗೆ ನಾವು ಸಹಕಾರ ಮಾಡಬೇಕು. ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು, ಗಲಾಟೆ ಮಾಡಬಾರ್ದು ಇತ್ಯಾದಿ ಹಿತವಚನವನ್ನು ಹೇಳಿ ಅವರೆಲ್ಲ ನಮ್ಮ ಜೊತೆ ಒಪ್ಕೊಂಡಿದ್ದಾರೆ. ಆಮೇಲೆ ಏನು ತೀರ್ಮಾನ ಆಯ್ತು, ಎಲ್ಲರೂ ಕ್ಯೂದಲ್ಲೇ ಹೋಗಬೇಕು. ಕ್ಯೂಂದ ಹೋದ್ರೆ ಎಲ್ಲ ಸಮನಾಗಿರ್ತದೆ, ಸ್ಪೀಡ್ ಕಮ್ಮಿ ಆಗ್ತದೆ, ಎಲ್ಲ ಕ್ಯೂದಲ್ಲೇ ಹೋಗಬೇಕು ತೀರ್ಮಾನ ಆಯ್ತು. ಇದರಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನಾವು ಕ್ಯೂದ ಹೋಗಲ್ಲ, ನಾವು ಅಡ್ಡನೆ ಹೊಡಿತೀವಿ, ಎಂಗೇಜೇ ಮಾಡ್ತೀವಿ ಅಂತ ಹೇಳಿ 5-6 ಜೀಪ್ಗಳು ಹೋಗ್ತಾ ಇದೆ. ಅದು ಪೊಲೀಸ್ ಕ್ರಮ ಕೈಗೊಳ್ತಾರೆ. ಯಾಕೆಂತ ಹೇಳಿದ್ರೆ, ಈ ಯಾವಾಗ ಎಂಗೇಜನ್ನ ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಸ್ಪೀಡು ಜಾಸ್ತಿ ಆಗ್ತದೆ, ಜೀಪನ ಸ್ಪೀಡು ಜಾಸ್ತಿ ಇದ್ರೆ ಊರವರಿಗೂ ತೊಂದರೆ ಆಗ್ತದೆ. ಇದೆಲ್ಲ ಊರವ್ರನ್ನೆಲ್ಲ ತಿಳ್ಕೊಂಡು, ಇವರೆಲ್ಲ ಊರವ್ರು ಇದ್ದಾರೆ, ಊರವ್ರನ್ನೆಲ್ಲ ಕೇಳಿಕೊಂಡು ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. 2500 ರೂಪಾಯಿ ಬಾಡಿಗೆ ತಗೊಳ್ಬೇಕು, 1 ಗಂಟೆ ಅವರ ಜೊತೆ ನೀವು ಸ್ಪೆಂಡ್ ಮಾಡಬೇಕು ಅಂತೇಳಿ ಒಳ್ಳೆಯ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಅದಕ್ಕೆ ಇದನ್ನು ನಾವೆಲ್ಲರಿಗೂ ಈ ಪ್ರೆಸ್ ಮೀಟ್ ತರುವ ಉದ್ದೇಶ ಇದು ಎಲ್ಲರಿಗೂ ತಲುಪಬೇಕು. ಯಾಕೆ ನಾಳೆ ದಿನ ಒಂದು ಟ್ಯಾಕ್ಸಿ ಅವ್ರು ಬಂದ್ಬಿಟ್ಟು 400-500 ರೂಪಾಯಿ ಬಾಡಿಗೆ ಮಾತಾಡಿ, ಈ ಡ್ರೈವರ್ ಹತ್ರ 5,000 ಹೇಳಿದ್ರು ನೀವು ತಗೋ ಅಂತ ಹೇಳ್ಬಿಟ್ಟು 2,500 ರೂಪಾಯಿ ಆ ಡ್ರೈವರ್ ಟ್ಯಾಕ್ಸಿ ಡ್ರೈವರ್ ತಗೊಳ್ಳೋ ಪರಿಸ್ಥಿತಿ ಬರ್ತಾ ಇದೆ. ಟ್ಯಾಕ್ಸಿ ಡ್ರೈವರ್ಗೆ ಏನಂತ ಅಲ್ಲಿಂದ ಇಲ್ಲುವ ಬಾಡಿಗೆ ಸಿಕ್ಕಿದ್ರೆ ಅದರಲ್ಲಿ ಅವ್ರು ಬದುಕಬೇಕು. ಹೋಮ್ ಸ್ಟೇ ಅಂತ ಹೇಳಿದ್ರೆ ಹೋಮ್ ಸ್ಟೇ ಅವರಿಗೆ ರೂಮಿಗೆ ಸಿಕ್ಕಿದ್ರೆ ಅದರಲ್ಲಿ ಅವ್ರು ಬದುಕಬೇಕು. ಇಲ್ಲಿ ಏನಾಗ್ತದೆ, ಹೋಮ್ ಸ್ಟೇ ಅವರು 3,000 ರೂಪಾಯಿ 4,000 ರೂಪಾಯಿ 5,000 ರೂಪಾಯಿ ಬಾಡಿಗೆ ಜೀಪ್ ಅವರಿಗೆ ಕೊಡ್ತಾರೆ. ಆಗ ಇಲ್ಲಿ ಬರ್ಡನ್ ಯಾರಿಗೆ ಆಗೋದು, ಒಂದು ಟೂರಿಸ್ಟ್ ಅವರಿಗೆ ಆಗೋದು. ಅದಕ್ಕೆ ಲೈನಲ್ಲೇ ಕರೆಕ್ಟಾಗಿ ಬಂದರೆ ಎಲ್ಲರೂ ಸರಿ ಇರ್ತದೆ. ಅದಕ್ಕೋಸ್ಕರ ಜೀಪ್ ಅವರು 4,000-5,000 ಬಾಡಿಗೆ ತಗೊಳ್ತಾರ ಉದ್ದೇಶಕ್ಕೆ ನಾವು 2,500 ರೂಪಾಯಿ ಮಾಡಿ, ಅದು ಎಲ್ಲರ ಕಡೆ ಪರ್ಮಿಷನ್ ತಗೊಂಡು ನಾವು ಈ ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ. 2,500 ಮೇಲೆ ಯಾರು ಜೀಪ್ ಅವರಿಗೆ ಬಾಡಿಗೆ ಕೊಡಬಾರ್ದು, ಮಾತಾಡ್ಬಿಟ್ಟಿಗೆ ಆರಾಮಲ್ಲಿ ಹೋಗಿ ಬರಬೇಕು ಅಂತ. ಮೊನ್ನೆ ಯಾರು ನಮ್ಮ ಜೊತೆ ಏನು ಮಾಡಿದ್ರು ಅವ್ರನ್ನ ಸಂಘದಿಂದ 15 ದಿವಸ ಹೊರಗಿಟ್ಟಿದ್ದೇವೆ. ಇವತ್ತು ಯಾರು ಸಂಘದ ಪಾಲನೆ ಮಾಡ್ತಿಲ್ಲ ಅವ್ರನ್ನ ಸಂಘದಿಂದ ತೆಗಿತಾರೆ. ಇವತ್ತು ಪೊಲೀಸಿಂದ ನಮಗೆ ನಂಬರ್ ಕೊಟ್ಟಿದ್ದಾರೆ, ಅಂದ್ರೆ ಮೀನ್ಸ್ MT ನಂಬರ್ ರಿಕ್ಷಾ ಕೊಟ್ಟಂಗೆ ಜೀಪಿ ಕೊಟ್ಟಿದ್ದಾರೆ. ಆ ಜೀಪ್ಗಳು ಮಾತ್ರ ಅಲ್ಲಿ ಓಡಬೇಕು. ಪ್ರೈವೇಟ್ ವೆಹಿಕಲ್ಗಳಿಗೆ ನಿಮ್ಮ ಜೀಪ್ ಇರ್ತದೆ, ನೀವು ಹೋಗಿ ಬರ್ಲಿಕ್ಕೆ ಯಾವ ಅಡ್ಡಿ ಇಲ್ಲ, ಅಂದ್ರೆ ಬಾಡಿಗೆ ಹೋಗೋಂಗಿಲ್ಲ. ನಿಮ್ಮ ಮನೆ ನೀವು ಕರ್ಕೊಂಡು ಹೋಗೋದು ನಿಮ್ಮ ಜೀಪ್ ಅಲ್ಲ, ಅದಕ್ಕೆ ಅಡ್ಡಿ ಇಲ್ಲ. ಆದ್ರೆ ಬಾಡಿಗೆ ಹೋಗೋ ಯಾವುದೇ ಗಾಡಿಗಳು ಎಲ್ಲ ಬೋರ್ಡ್ ಆಗಿರಬೇಕು, ಅದಕ್ಕೆ MT ನಂಬರ್ ಇರಲೇಬೇಕು. ಆ ಥರ ಒಂದು ರೂಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದರೆ ನಾವು ಸಹ ಒಪ್ಕೊಂಡಿದ್ದೀವಿ. ಆ ಥರ ಜೀಪ್ಗಳು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಇಷ್ಟ ಇರೋರಿಗೆ ಜೀಪ್ಗಳನ್ನ ಕರ್ಸ್ಕೊಂಡು ಕೊಡೋದು. ಅವ್ರು ಹೇಗೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಹೋಮ್ ಸ್ಟೇಯಿಂದ ಪಿಕಪ್ ಮಾಡಿ ಹೋಗಿ ರಿಟರ್ನ್ ಬಂದು ಇಲ್ಲಿ ಏನು ಕ್ಯೂ ಸಿಸ್ಟಮ್ ಇರುತ್ತೆ ಅದನ್ನ ಕಂಟಿನ್ಯೂ ಮಾಡಲಿಕ್ಕೋಸ್ಕರ ಬೇಗ ಬಂದರೆ, ನಾನೀಗ ಫಸ್ಟ್ ಬಂದರೆ ನಾನು ಫಸ್ಟ್ ಹೋಗಿ ಜಾಯ್ನ್ ಆಗ್ಬೋದು. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ರು ಅಂದರೆ ಫಾಸ್ಟ್ ಬರ್ತಾ ಇದ್ರು. ಇನ್ನು ಮೊನ್ನೆ ಮೀಟಿಂಗಲ್ಲಿ ಅಧ್ಯಕ್ಷ ಏನು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು ಗಾಡಿ ಯಾವುದೇ ಟೂರಿಸ್ಟ್ ಎಲ್ಲಿದ್ದಾದ್ರೂ ಬರಲಿ, ಒಂದು ನಂದಿಮಟ್ಟೆ ಇಲ್ಲ ಬಸ್ ಸ್ಟ್ಯಾಂಡ್, 2 ಸ್ಟ್ಯಾಂಡಲ್ಲಿ ಕ್ಯೂ ಸರದಿ ಸಾಲಲ್ಲಿ ಯಾವ ಗಾಡಿಗಳಿರುತ್ತೆ ಅದೇ ಗಾಡಿಗಳು ಹೋಗಬೇಕು. ಅವ್ರು ಹೇಗೆ ಹೋಗಿರ್ತಾರೆ, ಅವ್ರ ಹಿಂದೆ ಯಾರು ಬಂದಿರ್ತಾರೆ ಅವ್ರಿಗೆ ಅದೇ ಕ್ಯೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾರಿಗೂ ಮುಂದೆ ಬಂದರೆ ಮುಂದೆ
ಸ್ಟ್ಯಾಂಡ್ ಅಲ್ಲಿ ಅಂತಾರೆ, ನಂದಿ ಬಟ್ಟೆಯಲ್ಲಿ ಬೇಕಾದ್ರೆ ನಂದಿ ಬಟ್ಟೆಯಲ್ಲಿ ಅಂತಾರೆ, ಅಲ್ಲಿಂದ ಪಾಸಾಗಿ ಅಲ್ಲಿವರೆಗೂ ಹೋಗ್ಬೋದು. ಅವ್ರಿಗೂ ಇಷ್ಟ. ನನಗೆ ಈ ಕರ್ಮಲ್ಲಿ ಓಡಿಸೋಕ್ಕಾಗೋದಿಲ್ಲ ಅಂತ ಅದನ್ನು ಮಡಿಕೇರಿ ನಿಲ್ತಾನೆ, ಸ್ವಲ್ಪ ದೂರ ಓಡಿಸೋದು ನಂದಿ ಬಟ್ಟೆಯಲ್ಲಿ ನಿಲ್ಲಿಸ್ತಾನೆ. ಇದು ಡ್ರೈವಿಂಗ್ ಇಂಟ್ರೆಸ್ಟ್ ಇರೋದು ಮೇಲೆ ಹೋಗ್ತಾರೆ. ಏನು ಅಡ್ಡಿ ಮಾಡೋದಿಲ್ಲ. ಗೋಷ್ಠಿಯಲ್ಲಿ ಮಡಿಕೇರಿ ಜೀಪ್ ಮಾಲೀಕರ ಮತ್ತು ಚಾಲಕರ ಸಂಘದ ಉಪಾಧ್ಯಕ್ಷ ಜೆಎಸ್ ವಿನೋದ್, ಗೌರವಾಧ್ಯಕ್ಷ ಜಾನ್ಸನ್, ಕಾರ್ಯದರ್ಶಿ ಹರೀಶ್, ನಂದಿಮಟ್ಟೆ ಜೀಪು ಚಾಲಕರ ಮತ್ತು ಮಾಲೀಕರ ಸಂಘದ ಉಪಾಧ್ಯಕ್ಷ ಜಿಯು ಉಮೇಶ್, ಪದಾಧಿಕಾರಿ ದರ್ಶನ್ ಪಾಲ್ಗೊಂಡಿದ್ದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ಹೊರತಂದಿರುವ ಕೊಡವ ಪುಸ್ತಕ ಪತ್ತಾಯ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ವಿರಾಜಪೇಟೆಯ ಶಾಸಕರ ಗೃಹದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಪೊಂಬಕ್ಕಡ ಕೂಟದ ವತಿಯಿಂದ ಒಂಬತ್ತಾಟು ನೃತ್ಯದ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ ವಹಿಸಿದ್ರು. ನಂತರ ಮಾತನಾಡಿದವರು, ಕೊಡಗು ಜಿಲ್ಲೆಯ ಆಚಾರ ವಿಚಾರ ಪದ್ಧತಿಯನ್ನು ಬಿಂಬಿಸುವ ಪ್ರಥಮ ಪುಸ್ತಕ ಪಟ್ಟೋಳೆ ಪಳಂಬೆ. ನಂತರ ನಮ್ಮ ಪದ್ಧತಿಯನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಈ ಪತ್ತಾಯ ಪುಸ್ತಕವನ್ನು ಜಾರಿಗೆ ತರಲಾಗಿದೆ. ಕೊಡಗಿನ ಪ್ರತಿಯೊಬ್ಬರೂ ಕೂಡ ತಮ್ಮ ಬಿಡುವಿನ ವೇಳೆಯಲ್ಲಿ ಈ ಪುಸ್ತಕವನ್ನು ಓದಿ ಬೇರೆಯವರಿಗೆ ತಿಳಿಸುವಂತೆ ಮನವಿ ಮಾಡಿದರು. ಸಂಕ್ರಮಣ ತಂದು ಕಾವೇರಿ ಕುಳಿಪದ ಪುಣ್ಯ ಅಂದು ಸಿಂಗ ತೊಲಿ ಆರಿಡ ಸಂಕ್ರಮಣ ತಂದು ಕಾವೇರಿ ಕುಳಿಪದ ಪುಣ್ಯ ಅಂದು ಭಾಗಮಂಡ ಕ್ಷೇತ್ರ ಕಂಡದಿನೇ ಗಂಡು ಕಾವೇರಿ ಕಣಿಕೆಸು ಜ್ಯೋತಿಗಳ ಮುಂದೆ ಸಿಂಗ ತೊಲಿ ಆರಿಡ ಸಂಕ್ರಮಣ ತಂದು ಕಾವೇರಿ ಕುಳಿಪದ ಪುಣ್ಯ ಅಂದು ಮನೋಭಾವನೆನ ಬೆಚ್ಚಂಡು ಶುರು ಮಾಡಿಕೊಳ್ಳಂಥದ್ದು ಆದ್ಯದಾಯ್ತು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಇತಿಹಾಸತ್ತು ಪಿನ್ನ ಈ ನಾಡರ ಇತಿಹಾಸದಲ್ಲಿ ಮಾಡಿಕೊಳ್ಳಂಥವ್ರ ಕಾರ್ಬಾರ ಎಣಿಸಂಗಿ ಅದು ಗ್ರಂಥಾಲಯ ಸ್ಥಾಪನೆ ಮಾಡುವಂಥದ್ದು. ಅದೇ ಗ್ರಂಥಾಲಯ ಇಂದು ಕೊಡವ ತಕ್ಕಲು ಕೊಡವ ಪುಸ್ತಕ ಪತ್ತಾಯ ಆಯಿತು ಇಂದು ಪೆದಡ್ತಿತ್ತು ಉಂಡು. ಅದು ಮಿಂಜಕ್ಕೆ ಇಡೀ ನಂಗಡ ಎಲ್ಲ ಜನಾಂಗತ್ರ ಈ ನಾಡಲು ದಾರ ಪುಸ್ತಕ ಪ್ರೇಮಿಯ ಉಂಡು. ಅಯ್ಯಗಳೆಲ್ಲಡ ಮನೇಲಿ ಬಲ್ಲೆ ಮನೇಲಿ ಮುಂದು ಮನೇಲಿ ದೇವನೆಲೆಲು ನೆಲೆ ಕಾಂಗೊಂಡು ಅನ್ನೋಂಥವ್ರ ಆಸೆ ನಂಗಡದಾಯ್ತುಂಡು. ಇಂಥವ್ರ ಭಾಗ್ಯಪಟ್ಟ ಪುಣ್ಯಪಟ್ಟಂಥವ್ರು ನಾಳಲು ನಂಗೆ ಮಾಡಿಡುಳ್ಳಂಥ ಇವರು ಕಾರ್ಬಾರಕ್ಕೆ ನಿಂಗೆಲ್ಲ ಪ್ಯಾರ್ತ್ ಖುಷಿಲು ಹೊಲಕ ನೇರ್ತೆ ಕೋಳಿ ಕೂತಕ್ಕೆ ಬಿಗ್ಗ ಬಂತುಳಿರ ಅಂದ್ರೆ ನಿಪ್ಪಕ ನಿಂಗೆಲ್ಲ ನಾನು ಬಂದಿರಾಂದು ಕೇಟಂಡು ತಕ್ಕಾರ ಬಯಂದೊಂಡ ಮೂಲಕ ಇಂಥವರ ಕಾರ್ಬಾರನ ನಂಗೆಲ್ಲರಿಗೂ ಎನ್ನೇ ನರಿ ಪುಟ್ಟುವ ಕಾಡಲು ನರಿ ಪುಟ್ಟಿತೆ ಪುಟ್ಟುವ ಅನ್ನೋಂತಾಂಗ ಅದು ಅವರು ನಂಗಡ ಅವ್ರ ಪಳಂಜೋಲು ನೋಡಿ ಅದು ಸತ್ಯ. ಅದು ಆ ಸತ್ಯತೆನ ಗೊತ್ತು ಮಾಡಿ ಅಜ್ಜಿ ಕುಟ್ರ ಒಕ್ಕಡ ಪುಲಿಪುತ್ರ ಅಜ್ಜಿ ಕುಟ್ರ ಸುಬ್ಬಯ್ಯ ಗಂಗವ ತಂಗವ ದಾಟಿ ಪೊನ್ನಮ್ಮ ಅಜ್ಜಿ ಕುಟ್ರ ಸುಬ್ಬಯ್ಯ ಪೊನ್ನಮ್ಮ ದಾಟಿ ಆಂಟಿ ಅಯ್ಯಗಡ ಪುಲಿಪುತ್ರ ಆಯ್ತುಳ್ಳಂತ ಅಜ್ಜಿ ಕುಟ್ರ ಪೊನ್ನಣ್ಣ ಅಯ್ಯಗಡ ಮನೇಲಿ ಅನ್ನೋಕೆ ಪ್ಯಾರ್ತ್ ಖುಷಿ ಆಯ್ಕೊಂಡು. ಬಾಂದ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿ ಕುಟ್ಟಿರ ಎಸ್ ಪೊನ್ನಣ್ಣ ಅವರು ಭಾಗವಹಿಸಿದ್ರು. ಶಾಸಕರ ಗೃಹ ಕಚೇರಿಯಲ್ಲಿ ನಡೆದ ಈ ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಕೋರಿದ ಶಾಸಕರು, ಕೊಡವ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಪ್ರಚಾರ ಸಿಗುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಬಹುಮುಖ್ಯವಾಗಿದೆ. ಕೊಡವ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ತಿಳಿಯಪಡಿಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಲಿದೆ ಎಂದು ಬಣ್ಣಿಸಿದರು. ಕೊಡವ ಸಾಹಿತ್ಯ ಅಕಾಡೆಮಿಯು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವು ಅತ್ಯಂತ ಸಮಯೋಚಿತವಾಗಿದೆ ಹಾಗೂ ಇದರಿಂದ ಕೊಡವ ಸಾಹಿತ್ಯ ಅಕಾಡೆಮಿ ಹಾಗೂ ಸಂಸ್ಕೃತಿ ತಂದ ಉತ್ತುಂಗಕ್ಕೆ ಹೋಗುವಂತಾಗಲಿ ಎಂದು ಶುಭ ಕೋರಿಸಿದರು. ಅಂದರೆ ಈ ಕಾರ್ಯಕ್ರಮದ ನೇರಾನ ಯಶಸ್ಸಾಗುವಂಚಿ ಎಲ್ಲರೂ ಪತ್ತಾಯತ್ನ ನಡ್ತೋದಲ್ಲದೆ ಅಲ್ಲಿ ತಪ್ಪಂಥ ಪುಸ್ತಕನ ಓದಿತ್ತು ಅರ್ಥಕಾಲ ಗುರುತಿಸಿಟ್ಟಿತ್ತು ಹೆಂಗಕ್ಕೂ ಕೂಡ ಬೆಂಬಲವಾಯ್ತಿಪ್ಪಂಥ ಕೆಲಸಕ್ಕೆ ಮಾಡೋದು ಕಲೆ ನನ್ನನಿಗೆ ಸಾಹಿತ್ಯ ಭಾಷೆಯ ರಕ್ಷಣೆ ಅತೀ ಅವಶ್ಯಕ. ರಕ್ಷಣೆ ಆಚೆಗೆ ನಂಗಳೆಲ್ಲ ರಕ್ಷಣೆ ಅಪ್ಪ ಹಿಂಗೆ ಥರ ನಂಗಡ ಪೀಳಿಗೆಗೆ ನಂಗೆ ಕಂಡಂಥ ಸಂಸ್ಕೃತಿ ನಂಗೆ ಕಂಡಂಥ ನಾಡು ಈ ಆಚಾರ ವಿಚಾರಕ್ಕೆ ಬಿಟ್ಟಿಪ್ಪಪ್ಪ ಅಂತ ಕೆಲಸದ ನಂಗೆ ಮಾಡೋದು ನಂಗಡ ಪೂರ್ವಜಂಗ ಮಾಡಿದಂಥ ಸಾಹಸತ್ರ ಉಂಟು ನಂಗೆಲ್ಲ ಉಂಡಿದ್ದು. ಈ ಒಂದು ಪ್ರದೇಶಕ್ಕೆ ಮಳೆ ಗಾಳಿಲಿ ಕಾಡಲ್ಲಿ ಹಿಂದೆ ನಂಗೆ ಕಾಫಿ ನಟ್ಟಿತ್ತು, ಬಳೆ ನಟ್ಟಿತ್ತು. ಈ ಸಂದರ್ಭ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ, ರಾಜ್ಯ ಕ್ರೀಡಾ ಪ್ರಾಧಿಕಾರ ಉಪಾಧ್ಯಕ್ಷರಾದ ಚೆಪ್ಪಡಿರ ಅರುಣ್ ಮಾಚಯ್ಯ,
ಬಾಳುಗೋಡು ಕೊಡವ ಸಮಾಜದ ಅಧ್ಯಕ್ಷರು ವಿಷ್ಣು ಕಾರ್ಯಪ್ಪ, ಅಕಾಡೆಮಿ ಸದಸ್ಯರು ನಾಯಂದಿರ ಶಿವಾಜಿ ಪ್ರಮುಖರು ಪಾಲ್ಗೊಂಡಿದ್ದರು. ದಾವಣಗೆರೆ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವದಲ್ಲಿ ಕೊಡಗಿನ ಎಚ್.ವಿ. ಕೃಪಾ ಅವರಿಗೆ ಪಿಎಚ್ಡಿ ಪ್ರದಾನ ಮಾಡಲಾಯಿತು. ಆಧುನಿಕ ಕನ್ನಡ ಕಾದಂಬರಿ ಪರಿಸರವಾದಿ ವಿಮರ್ಶೆಯ ನೆಲೆಗಳು ಕುರಿತು ಕೃಪಾ ಅವರು ಸಿದ್ಧಪಡಿಸಿದ ಮಹಾಪ್ರಬಂಧಕ್ಕೆ ಪಿಎಚ್ಡಿ ದೊರೆತಿದ್ದು, ಕನ್ನಡ ಅಧ್ಯಯನ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾ ಮಹಾಂತೇಶ ಪಾಟೀಲ್ ಸಂಶೋಧನೆಗೆ ಮಾರ್ಗದರ್ಶನ ನೀಡಿದರು. ವಿವಿಯ 13ನೇ ಘಟಿಕೋತ್ಸವ ಸಮಾರಂಭದಲ್ಲಿ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರು ಪಿಎಚ್ಡಿ ಪದವಿ ಪ್ರದಾನ ಮಾಡಿದರು. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ 4 ಕಾರ್ಮಿಕ ಕೋಡ್ಗಳನ್ನು ಹಿಂದಕ್ಕೆ ಪಡೆಯಬೇಕು. ವಿಬಿ ರಾಮ್ಜಿ ಯೋಜನೆಯನ್ನು ರದ್ದುಗೊಳಿಸಿ ಹಿಂದಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಆರಂಭಿಸಬೇಕು ಎನ್ನುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸ್ವತಂತ್ರ ಒಕ್ಕೂಟಗಳಿಂದ ನಡೆಯಲಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಭಾಗವಾಗಿ ಫೆಬ್ರವರಿ 12ರಂದು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಪಿಆರ್ ಭರತ್ ಮಾತನಾಡಿ, ಕೇಂದ್ರ ಕಾರ್ಮಿಕ ಸಂಘಟನೆಗಳಿಂದ ನೀಡಲಾಗಿರುವ ಕರೆಯ ಹಿನ್ನೆಲೆ ಅಂದು ಬೆಳಗ್ಗೆ 10 ಗಂಟೆಗೆ ನಗರದ ಹಳೆಯ ಖಾಸಗಿ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಆಯೋಜಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಕೇಂದ್ರ ಸರ್ಕಾರ ಈ 41 ಕಾನೂನುಗಳಲ್ಲಿ ಸುಮಾರು 21 ಕಾನೂನುಗಳನ್ನು ಇವತ್ತದನ್ನು 4 ಕೋಡ್ಗಳಾಗಿ ವಿಭಾಗಿಸುವುದರ ಮುಖಾಂತರ ಯಾವ ಕಾರ್ಮಿಕರ ಪರವಾಗಿರತಕ್ಕಂಥ ರೀತಿಯ ಕಾನೂನುಗಳಿದ್ದು ಎಲ್ಲವನ್ನು ಕೂಡ ತೆಗೆದುಹಾಕಿದ್ದಾರೆ. ಎಲ್ಲವೂ ಕೂಡ ಶ್ರೀಮಂತರ ಪರವಾಗಿರ್ತಕ್ಕಂಥ ರೀತಿಯ ಕಾನೂನುಗಳನ್ನು ಇವತ್ತು ತಂದಿರುತ್ತದೆ. ಅಂದರೆ ಈ ದೇಶದ 70ರಷ್ಟಿರತಕ್ಕಂಥ ಅಸಂಘಟಿತ ಕಾರ್ಮಿಕರು, ರೈತರು, ಸಾಮಾನ್ಯ ಜನ ಈ ಸರ್ಕಾರವನ್ನು ಗೆಲ್ಲಿಸಿರತಕ್ಕಂಥದ್ದು ಈ ದೇಶದ ಸಾಮಾನ್ಯ ಕಾರ್ಮಿಕರ ಪರವಾಗಿರ್ತಕ್ಕಂಥ ಅಧಿಕಾರವನ್ನು ನಡೆಸಬೇಕು ಅಂತೇಳಿ ಕಾರ್ಮಿಕರ, ರೈತರ, ಸಾಮಾನ್ಯ ಜನರ ವೋಟ್ ಪಡ್ಕೊಂಡಿರತಕ್ಕಂಥ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಇವರು ಈ ದೇಶದ ಕಾರ್ಪೊರೇಟರ್ಗಳನ್ನ, ಅದಾನಿಯನ್ನ, ಅಂಬಾನಿಯನ್ನ, ಟಾಟಾದವರನ್ನ, ಈ ದೇಶ ಅತಿ ದೊಡ್ಡ ಶ್ರೀಮಂತರಾಗಿರ್ತಕ್ಕಂತಹ ಸುಮಾರು 100 ಕುಟುಂಬವನ್ನ ಅವರ ಆಸ್ತಿಯನ್ನು ಹೆಚ್ಚಿಸಲಿಕ್ಕೆ, ಅವರ ಸಂಪಾದನೆಯನ್ನು ಹೆಚ್ಚಿಸಲಿಕ್ಕೆ ದುಡಿಯುವ ವರ್ಗದ ರಕ್ತವನ್ನು ಹೀರತಕ್ಕಂಥ ಹೀನಾಯವಾಗಿರತಕ್ಕಂಥ ಕೆಲಸಕ್ಕೆ ಈ ಸರ್ಕಾರ ಹೊರಟಿದೆ ಅನ್ನೋದು. ಅದರಿಂದ ಈ ಕಾನೂನುಗಳೇನಿದೆ ಆ ಕಾನೂನುಗಳನ್ನ ಸರ್ಕಾರ ವಾಪಸ್ ಮಾಡಲೇಬೇಕು, ವಾಪಸ್ ತೆಗಿಬೇಕು ಅನ್ನತಕ್ಕಂಥದ್ದು ನಮ್ಗೆ ಬಹಳ ಮುಖ್ಯವಾಗಿರತಕ್ಕಂಥ ಬೇಡಿಕೆಗಳಲ್ಲಿ ಒಂದು. ಇದು ಈ ಹೋರಾಟ ನಾಳೆ 12ನೇ ತಾರೀಕು ನಡೀತಾ ಇರತಕ್ಕಂಥ ಹೋರಾಟ, ಅದು ಪ್ರಾರಂಭದ ಘಟ್ಟ ಇದೆ. ಪ್ರಧಾನಮಂತ್ರಿ ಸರ್ಕಾರ ಆಳುವ ಪ್ರಭುತ್ವ ಕೇಳ್ತಾ ಇರತಕ್ಕಂಥದ್ದು, ಪಕ್ಕದಲ್ಲಿ ಶ್ರೀಲಂಕಾ ಆಗಿರತಕ್ಕಂಥ ಅನಾಹುತಗಳನ್ನು ಈ ಸರ್ಕಾರ ಕಂಡಿರಬೇಕು. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ, ಲ್ಯಾಟಿನ್ ಅಮೆರಿಕಾದಂತಹ ಪ್ರದೇಶಗಳಲ್ಲಿ ರಾತ್ರೋರಾತ್ರಿ ಪ್ರಧಾನಮಂತ್ರಿಗಳು ಜನವಿರುದ್ಧವಾಗಿರ್ತಕ್ಕಂಥ ನೀತಿಯನ್ನು ತಂದಾಗ ಓಡಿ ಹೋಗಿರತಕ್ಕಂಥ ಕಥೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ದೇಶದ ಒಳಗೆ ಇಷ್ಟೊಂದು ದೊಡ್ಡ ವಿರೋಧ ಇದ್ರೂ ಕೂಡ ಆ ವಿರೋಧವನ್ನು ಲೆಕ್ಕಿಸದ ಸರ್ವಾಧಿಕಾರದ ಒಂದು ಸೊಕ್ಕಿನ ಅಡಿಯಲ್ಲಿ ಇವತ್ತು ಸರ್ಕಾರ ಕಾರ್ಮಿಕರ ವಿರುದ್ಧವಾಗಿರತಕ್ಕಂಥ ನೀತಿಯನ್ನು ತರ್ತಾ ಇದೆ. ಒಂದು ಕಡೆ ಸರ್ಕಾರ ತಂದಿರತಕ್ಕಂಥ ನೀತಿ ಕಾರ್ಮಿಕರಿಗೆ ಅತ್ಯಂತ ಮುಳುಗಾಗಿರತಕ್ಕಂಥ ನೀತಿಯಾಗಿದೆ. ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಹಾಗೂ ರೈತ ಸಂಘದ ಮುಖಂಡರಾದ ನೆರವಂಡ ಉಮೇಶ್ ಮಾತನಾಡಿ, 2005ರಲ್ಲಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಆಶಯದಂತೆ ಜಾರಿಗೆ ತರಲಾದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಿಂದ ಕೇಂದ್ರ ಸರ್ಕಾರ ಬಡವರ್ಗದ ಹಿತಕ್ಕೆ ಧಕ್ಕೆಯನ್ನುಂಟು ಮಾಡುವ ವಿಬಿ ರಾಮ್ಜಿ ಯೋಜನೆಯಿಂದ ಏಕಪಕ್ಷೀಯವಾಗಿ ಜಾರಿಗೆ ತಂದಿದೆ. ಈ ಯೋಜನೆಯಿಂದ ಕಿತ್ತೊಗೆಯವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದರು. ಎಐಟಿಯು ಜಿಲ್ಲಾಧ್ಯಕ್ಷರಾದ ಎಚ್ಎಂ ಸೋಮಪ್ಪ ಅವರು ಮಾತನಾಡಿ, ಕಾರ್ಮಿಕರು ದೀನದಲಿತರ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದವರು ಪ್ರಸ್ತುತ ಕಾರ್ಮಿಕ ಪರವಾದ ಧ್ವನಿಯನ್ನ ಅಧಿವೇಶನಗಳಲ್ಲಿ ಎತ್ತುತ್ತಿಲ್ಲವೆಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಿಐಟಿಯು ಜಿಲ್ಲಾಧ್ಯಕ್ಷ ಎಸಿ ಸಾಬು ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಾರ್ಮಿಕ ಕಾಯ್ದೆಗಳಿಂದ ದುಡಿಯುವ ವರ್ಗಕ್ಕೆ ಭದ್ರತೆ ಇಲ್ಲದಂತಾಗಿದೆ ಎಂದರು. ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಕಾರ್ಮಿಕ ವಿಭಾಗದ ಗೌರವ ಕಾರ್ಯದರ್ಶಿ ಮಿನಾಜ್ ಪ್ರವೀಣ್ ಪಾಲ್ಗೊಂಡಿದ್ದರು. ದಾಪಕ್ಲು ಸಮೀಪದ ಚೆರಿಪರ್ಮು ರೂಸ್ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ಭಾಗವಹಿಸಿ ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಮಸೀದಿ ಆಡಳಿತ ಮಂಡಳಿ ವತಿಯಿಂದ ಶಾಸಕ ಎಎಸ್ ಪೊನ್ನಣ್ಣ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಧರ್ಮಗುರುಗಳಿಂದ ಪಾರಾಯಣ ಜರುಗಿತು. ಇದಕ್ಕೂ ಮೊದಲು ಮಕ್ಕಳ ದಫ್ ಕಾರ್ಯಕ್ರಮದೊಂದಿಗೆ ಗೌರವಪೂರ್ವಕವಾಗಿ ಶಾಸಕ ಎಎಸ್ ಪೊನ್ನಣ್ಣ ಅವರನ್ನ ಸ್ವಾಗತಿಸಲಾಯಿತು. ಈ ಸಂದರ್ಭ ಮಸೀದಿ ಆಡಳಿತ ಮಂಡಳಿ ಅಧ್ಯಕ್ಷ ಪಿಎ ಅಹಮದ್, ದಾಪಕ್ಲು ಪಟ್ಟಣದ ಮೊಹಿಯುದ್ದೀನ್ ಜುಮಾ ಮಸೀದಿಯ ಅಧ್ಯಕ್ಷರಾದ ಎಂಎಚ್ ಅಬ್ದುಲ್ ರೆಹಮಾನ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಎ ಇಸ್ಮಾಯಿಲ್, ಬಾಚೆಟ್ಟಿರ ಕುಸು ಕುಶಾಲಪ್ಪ, ಮೊಹಮ್ಮದ್ ಟಿಎ, ಮಸೀದಿಯ ಖತೀಬರಾದ ಮೊಹಮ್ಮದ್ ಶಫೀಕ್ ಅಲಿ, ಮಸೀದಿಯ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು.
ಉತ್ಸಾಹಿ ಜನಸೇವಕ, ಬಡವರ ಬಂಧು, ದೀನರ ಬಂಧು, ನಿಷ್ಕಳಂಕ ವ್ಯಕ್ತಿತ್ವ, ಹೋರಾಟಗಾರ, ಜನಸೇವಕ, ಭರವಸೆಯ ನಾಯಕ, ಹೃದಯ ಶ್ರೀಮಂತೆ ಉಳ್ಳವರು, ಪ್ರಭಾವಿ ವ್ಯಕ್ತಿ, ಸದಾ ಸೇವೆಗೆ ಸನ್ನದ್ಧರಾಗಿರುವರು, ರಾಜಕೀಯ ಧುರೀಣರು ಅವರು ಸಹ ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ಮಂಡಳಿಯ ಆಹ್ವಾನಿಗೆ ಕರೆಕೊಟ್ಟು ತಮ್ಮ ಅತ್ಯಮೂಲ್ಯದ ಸಮಯವನ್ನು ಸದುಪಯೋಗಿಸಿ ಈ ಸುಂದರ ಉರು ಸಮಾರಂಭಕ್ಕೆ ಆಗಮಿಸಿರುವಂತಹ ಅಜ್ಜಿಕುಟ್ಟಿರ ಪನ್ನಣ್ಣ ಸರ್, ವಿರಾಜಪೇಟೆ ಶಾಸಕರು, ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ. ಇದೇ ನಮ್ಮೆಲ್ಲರ ಗುರಿ. ಇಂಥ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ದೇಶದಲ್ಲಿ, ಪ್ರಪಂಚದಲ್ಲಿ ಮತ್ತು ಹಲವಾರು ಭಾಗದಲ್ಲಿ ಯುದ್ಧ ನಡೀತಾ ಇದೆ. ಇದೆಲ್ಲ ಕೂಡ ನಿಲ್ಲಬೇಕು. ಪ್ರಪಂಚದ ಎಲ್ಲ ಮಾನವರು ಕೂಡ, ಮನುಷ್ಯರು ಕೂಡ ಮಾನವೀಯತೆಯನ್ನ ಸಾರಿ ಸುಖ ಶಾಂತಿಯ ನೆಮ್ಮದಿಯ ಬದುಕನ್ನು ನಡೆಸಬೇಕು. ಇದೇ ನಮ್ಮೆಲ್ಲರ ಕೂಡ ಗುರಿಯಾಗಿರುತ್ತದೆ. ಅದೇ ಭಗವಂತನ ಇಚ್ಛೆ ಕೂಡ. ಅದರಿಂದ ಆ ರೀತಿಯಾದಂಥ ಸಮಾಜ ನಿರ್ಮಾಣ ಆಗಲಿ, ನಾವೆಲ್ಲರೂ ಕೂಡ ಒಂದೇ ಎನ್ನುವಂಥ ಮನೋಭಾವದಿಂದ ಸಮಾಜವನ್ನು ಕಟ್ಟುವಂಥ ಕೆಲಸ ಕೂಡ ಆಗಲಿ ಅಂತ ನಾನು ಆಶಯಿಸಿ, ನಮಗೆಲ್ಲರಿಗೂ ಮತ್ತೊಮ್ಮೆ ಈ ಉರ್ಸ್ ಹಬ್ಬದ ಶುಭಾಶಯಗಳನ್ನು ಕೋರಿ, ಮುಂಬರುವಂಥ 4 ದಿವಸದ ಈ ಹಬ್ಬದ ಆಚರಣೆ ಅತಿ ಹೆಚ್ಚು ಯಶಸ್ಸಾಗಿ ನಡೀಲಿ. ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಅನುಕೂಲಕರವಾಗಿ, ಯಾವುದೇ ತೊಂದರೆಗಳಿಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ. ಆಡಳಿತದವರಿಗೆ ಮತ್ತು ಪೊಲೀಸ್ ಇಲಾಖೆ ಅವರಿಗೆಲ್ಲರೂ ಕೂಡ ಈಗಾಗಲೇ ಈ ಕಾರ್ಯಕ್ರಮ ಯಶಸ್ಸಾಗಿ ನಡಿಬೇಕು, ಯಾವುದೇ ಸಮಸ್ಯೆಗಳಿಲ್ಲದೆ ನಡಿಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಸೂಚನೆಗಳನ್ನು ನೀಡಲಾಗಿದೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ನಾಪಕ್ಲೋ. ಕುಶಾಲನಗರ ರೋಟರಿ ಸಂಸ್ಥೆಗೆ 50 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ರೋಟರಿ ಸಂಸ್ಥೆ ಸುವರ್ಣ ಸಂಭ್ರಮೋತ್ಸವ ಆಚರಿಸ್ತಾ ಇದೆ. ಇದರ ಅಂಗವಾಗಿ ಶನಿವಾರ ಪಟ್ಟಣದ ಕಾವೇರಿ ನದಿ ಸೇತುವೆ ಬಳಿ ನೂತನವಾಗಿ ನಿರ್ಮಿಸಿದ ಪ್ಲಾಸ್ಟಿಕ್ ಬಾಟಲಿಯ ಮಾದರಿಯ ಬಾಟಲಿಗಳ ಸಂಗ್ರಹಣಾ ತೊಟ್ಟಿಯನ್ನು ರೋಟರಿ 3181ರ ರಾಜ್ಯಪಾಲ ಪಿಕೆ ರಾಮಕೃಷ್ಣ ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ಕೊಡಗು ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರು ಜಿಲ್ಲೆಯ ಪ್ರವೇಶ ದ್ವಾರಗಳಲ್ಲಿರುವ ಕಾವೇರಿ ನದಿಗೆ ಕೈ ಮುಗಿದು ಜಿಲ್ಲೆಯ ಪರಿಸರಕ್ಕೆ ಹಾನಿಯಾಗದ ಹಾಗೆ ಸ್ವಚ್ಛತೆಯನ್ನು ಮೈಗೂಡಿಸಿ ಹಾಗೆ ಮರಳಬೇಕೆಂದು ರೋಟರಿ ಸಂಸ್ಥೆ ಅವರಲ್ಲಿ ಮನವಿ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಸೇತುವೆಯ 2 ಗೋಡೆಗಳ ಮೇಲೆ ಜನಜಾಗೃತಿ ಮೂಡಿಸುವ ಬರಹಗಳು ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆ ನದಿ ಪರಿಸರ ಮತ್ತು ಕೊಡಗಿನ ಸ್ವಚ್ಛತೆಯ ಕುರಿತು ಮಾಹಿತಿಯನ್ನು ಒದಗಿಸ್ತಾ ಇರುವುದು ಶ್ಲಾಘನೀಯವೆಂದರು. You have to do, but this what we have seen in other states also, which is very effectively performed. But volunteers are there. Nanu hodaga, we were carrying some flowers after a puja. Nane hogi alli bridge hatra hinge haakbekaitu ಓಡ್ಕೊಂಬಂದ ಹೋಗ್ಬಿಟ್ಟಿದೆ. So that for some time, 15 days ಮಾಡಿದ್ರೆ ಒಂದು ಅವೇರ್ನೆಸ್ ಬಂದ್ಬಿಡುತ್ತೆ. So that way you can sort of build that awareness. ಇಲ್ಲಿಂದ ನೀವು ಮನೆಗೆ ಆಗುತ್ತೆ. ಸೊ ಖಂಡಿತ ಈ whole project I'm very certain that it will be a success, and this model can be replicated in other districts. So it will be very nice if another, say, Mysore district also can follow. This is not there. ಕುಶಾಲನಗರ ರೋಟರಿ ಸಂಸ್ಥೆ ಅಧ್ಯಕ್ಷ ಮನು ಪೆಂಬಯ್ಯ ಮಾತನಾಡಿ, ರೋಟರಿ ಸುವರ್ಣ ಸಂಭ್ರಮೋತ್ಸವದ ಸವಿ ನೆನಪಿಗೆ ಕುಶಾಲನಗರವನ್ನು ಸ್ವಚ್ಛವಾಗಿ ರೂಪಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ಎಂದರು. ಪೇಂಟಿಂಗ್ 5 ಅಡಿ, ಇದಕ್ಕೆ ಹಾಕ್ಸ್ಕೊಂಡು 5 ಅಡಿ. ಯಾವುದು ಇದು ನಾವು ಬೇರೆ ಪ್ಲಾನ್ ಟೋಟಲಿ ರಿಲ್ಯಾಕ್ಸ್. ಬನ್ನಿ ಸರ್, ಒಂದು ಸರ್ವಿಸ್ ಪಬ್ಲಿಕ್ ಅವೇರ್ನೆಸ್ ಸರ್, ಪ್ಲೀಸ್
ಕಾವೇರಿ ಬ್ರಿಡ್ಜಿನಲ್ಲಿ ಒಂದು ಕ್ಲೀನ್ ಸಿಟಿ ಬ್ಯೂಟಿಫಿಕೇಷನ್ ಎನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆ ನಮ್ಮ ಕನಸಿನ ಪ್ರಾಜೆಕ್ಟ್ ಇದು ಕೂಡ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಒಂದು ಬಾಟಲ್ ಮಾಡೆಲ್ ಅಂತ ಯೂನಿಟನ್ನು ನಾವಿದು ಡೊನೇಟ್ ಮಾಡಬೇಕಂತ ರೋಟಿ ಅಂದ್ಕೊಂಡಾಗ ಅದರ ಮೊದಲನೇ ಯೂನಿಟ್ ಆಗಿ ನಾವು ಇವತ್ತು ಇಲ್ಲಿ ಕಾವೇರಿ ಬ್ರಿಡ್ಜ್ ಸಮೀಪದಲ್ಲಿ ಒಂದು ಯೂನಿಟನ್ನು ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಈ ಕಾರ್ಯಕ್ರಮ ಆಗಮಿಸಿರುವಂತಹ ಒಂದು ಕಾರ್ಯಕ್ರಮ. ನಾವು 1 ತಿಂಗಳ ಕಾಲ ಒಂದು ಕ್ಯಾಂಪೇನನ್ನು ಏನು ಅಂದ್ಕೊಂಡಿದ್ದೀವಿ, ಸುವರ್ಣ ಸಂಭ್ರಮ ರೋಟರಿಯ ಒಂದು ಕಾರ್ಯಕ್ರಮ, ಅದರ ಅಂಗವಾಗಿ ಇವತ್ತೇನು ನಾವಿಲ್ಲಿ ಸ್ವಚ್ಛ ಕೊಡಗು ಅಥವಾ ಸ್ವಚ್ಛ ಕುಶಾಲನಗರ ಅನ್ನೋಂಥ ನಮ್ಮ ರೋಟರಿಯ ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು. ಅದರ ಮೂಲಕ ಪ್ರಥಮ ಕಾರ್ಯಕ್ರಮವಾಗಿ ಇವತ್ತು ನಾವು ಕಾವೇರಿ ಸೇತುವೆಯನ್ನು ಒಂದಷ್ಟು ಮೆಸೇಜ್ಗಳನ್ನು ಹಾಕುವ ಮುಖಾಂತರ ಸ್ವಚ್ಛತೆಯನ್ನು ಕಾಪಾಡಿ, ಜೀವನದಿ ಕಾವೇರಿ, ಅದಕ್ಕೆ ಕಸವನ್ನು ಹಾಕಬೇಡಿ ಅನ್ನೋಂಥ ಮೆಸೇಜ್ನ ಹಾಕುವ ಮುಖಾಂತರ ಒಂದಷ್ಟು ಸಂದೇಶವನ್ನು ಸಾರುವಂಥ ಕೆಲಸವನ್ನು ರೋಟರಿ ಸಂಸ್ಥೆ ಜೊತೆಗೆ ಪುರಸಭೆ ಮತ್ತು ನಮ್ಮ ಡೋನರ್ಗಳ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಕುಮಾರ್ ಮಾತನಾಡಿ, ಜಿಲ್ಲೆಯ ಪ್ರವೇಶ ದ್ವಾರದ ನಗರದ ಕುಶಾಲನಗರದ ಸ್ವಚ್ಛತೆಗೆ ಪುರಸಭೆಯೊಂದಿಗೆ ಕೈಜೋಡಿಸಿರುವ ರೋಟರಿ ಸಂಸ್ಥೆಗೆ ಎಲ್ಲ ಅಗತ್ಯ ನೆರವು ನೀಡಲಾಗುತ್ತೆ ಎಂದರು. ಈಗ ನೀವು ಏನು ಪ್ರಾಜೆಕ್ಟ್ ಇದು ಬಾಟಲ್ಸ್ ಹಾಕ್ತಕ್ಕಂಥದ್ದು ಏನು ಮಾಡಿದ್ದೀರಾ, ನಿಜವಾಗ್ಲೂ ಇದು ತುಂಬ ಒಳ್ಳೆ ಕಾರ್ಯಕ್ರಮ. ಇದನ್ನು ಇನ್ನೂ ಕೂಡ ಸಿಟಿನಲ್ಲೆಲ್ಲ ಇನ್ನೂ 5 ಕಡೆನೆಲ್ಲ ಹಾಕ್ತೀವಿ ಅಂತೇಳಿ MIS ಸರ್ ಕೂಡ ನಮ್ಗೆ ಹೇಳಿದ್ದಾರೆ. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ರೋಟರಿ ಸಂಸ್ಥೆನವರು ಜನಪರವಾಗಿ ಜನರಿಗೆ ಬೇಕಾದಂಥ ಒಂದು ಸೌಲಭ್ಯಗಳನ್ನು ಕೊಡೋದ್ರಲ್ಲಿ ಎಷ್ಟು ರೀತಿಯಲ್ಲಿ ಅವರು ನಮಗೆ ಪುರಸಭೆಯೊಂದಿಗೆ ಸಹಕಾರ ನೀಡೋದ್ರ ಮೂಲಕ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ನಿಜವಾಗ್ಲೂ ಪುರಸಭೆಯವರು ನಾವು ಅವ್ರಿಗೆ ಆಭಾರಿಗಳಾಗಿದ್ದೇವೆ. ಮತ್ತು ಅವರಿಗೆ ರೋಟರಿ ಸಂಸ್ಥೆನವ್ರಿಗೆ ಯಾವಾಗಲೂ ಕೂಡ ಅವರು ಮುಂದಿನ ದಿನಗಳಲ್ಲಿ ಇವತ್ತಿನಿಂದ ಅವರು ಏನು ಒಂದು ಮಾರ್ಚ್ 1ನೇ ತಾರೀಕಿನ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಪುರಸಭೆ ವತಿಯಿಂದ ಅವರಿಗೆ ಹಾರೈಸ್ತೇನೆ. ಈ ಸಂದರ್ಭ ರೋಟರಿ ಉಪರಾಜ್ಯಪಾಲ ಉಲ್ಲಾಸ ಕೃಷ್ಣ, ಸುವರ್ಣ ಸಂಭ್ರಮೋತ್ಸವದ ಅಧ್ಯಕ್ಷ SK ಸತೀಶ್, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು.